ಸರ್ಕಾರಿ ಹುದ್ದೆಯನ್ನು ಪಡೆದುಕೊಳ್ಳಲು ಹಗಲಿರುಳು ಕಷ್ಟವನ್ನು ಪಡೆದಿರ್ತಕ್ಕಂತಹ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ಎಸ್, ಪ್ರೀವಿಯಸ್ ತರಗತಿಗಳಲ್ಲಿ ನಾವು ಈ ಒಂದು ಉಸಿರಾಟ ಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರಲಿ, ನಿನ್ನೆ ಕ್ಲಾಸ್ ಅಲ್ಲಿ ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ಪಾಯಿಂಟ್ ಅಲ್ಲಿ ಬರ್ದಿದ್ರಿ ಸರ್, ಆದ್ರೆ ನಮ್ಗ ಸೌಂಡ್ ಕ್ಲಿಯರ್ ಆಗಿ ಕೇಳಿಸಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಬಂದಿತ್ತು. ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇರ್ತೇನೆ ನೋಡ್ರಿ. ಏನು ಅಂತ ಹೇಳಿ ನೋಡಿದಾಗ, ಈ ಒಂದು ಸಣ್ಣ ಕರಡು ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಈ ಒಂದು ಸಣ್ಣ ಕರಳಿನಲ್ಲಿ ಕಂಡು ಬರ್ತಕ್ಕಂತಹ ಭಾಗಗಳು ಯಾವುವು ಅಂತ ಕೇಳಿದ್ರೆ ಡಿಯೋಡಿನಮ್, ಜೆಜುನಮ್, ಈಲಿಯಂ. ಈ ರೀತಿ ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇಲ್ಲಿ ಸಣ್ಣ ಕರಳು ಅಂತ ಹೇಳಿ ನೋಡಿದಾಗ ಇದರಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳು ಡಿಯೋಡಿನಮ್, ಜೆಜುನಮ್ ಮತ್ತು ಈಲಿಯಂ ಅಂತ ಹೇಳ್ತೀವಿ. ಈ ಡಿಯೋಡಿನಮ್, ಜೆಜುನಮ್ ಮತ್ತು ಈಲಿಯಂಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಸಣ್ಣ ಕರುಳಿನಲ್ಲಿ ಆಹಾರ ಜೀರ್ಣವಾಗಲು ಏನಾಗಿವೆ, ಸಹಾಯಕವಾಗಿವೆ ಅಂತ ಹೇಳ್ತೀವಿ. ಪ್ರಶ್ನೆ ಕೇಳಬಹುದು, ಡಿಯೋಡಿನಮ್, ಜೆಜುನಮ್ ಮತ್ತು ಈಲಿಯಂಗಳು ಯಾವ ಕರುಳಿನ ಭಾಗದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಇಲ್ಲಿ ಸಣ್ಣ ಕರುಳಿನಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳು ಅಂತ ಹೇಳ್ತೀವಿ ಡಿಯೋಡಿನಮ್, ಜೆಜುನಮ್ ಮತ್ತು ಈಲಿಯಂಗಳು ಪ್ರಮುಖವಾಗಿ ಆಹಾರ ಜೀರ್ಣವಾಗಲು ಏನಾಗಿವೆ, ಸಹಾಯಕವಾಗಿವೆ ಅಂತ ಹೇಳಿ ನೋಡ್ತೀವಿ. ಸರಿಯಾಗಿ ಮಾಹಿತಿಯನ್ನ ನೆನ್ಪಿಟ್ಕೊಡಿ. ಈ ರೀತಿ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನ ನೋಡಿದ್ದೀವಿ. ಇದ್ರ ಮುಂದುವರೆದ ಭಾಗ ದೊಡ್ಡ ಕರುಳು ಅಂತ ನೋಡ್ತೀವಿ. ಇಲ್ಲಿ ಗೊತ್ತಿರಲಿ, ಸಣ್ಣ ಕರುಳು ಅಂತ ಹೇಳಿ ನೋಡಿದಾಗ ಸರಾಸರಿ ಅಂತ ಹೇಳಿ ಕೊಡ್ತಾ ಇದೀವಿ. ಸರಾಸರಿಯಾಗಿ ಉದ್ದ ಇರೋದು ಎಷ್ಟಿರ್ತದಪ್ಪ ಅಂತ ಹೇಳಿ ನೋಡಿದಾಗ 6 ಮೀಟರ್ ಸರಾಸರಿಯಾಗಿ ಇದ್ರ ಉದ್ದ ಎಷ್ಟಿರ್ತದ ಅಂತ ನೋಡಿದಾಗ 6 ಮೀಟರ್. ಹಾಗಾದ್ರೆ ಅಗಲ ಎಷ್ಟಿರ್ತದ ಅಂತ ಕೇಳಿದ್ರೆ 3 ಸೆಂಟಿಮೀಟರ್. ಅಗಲ 3 ಸೆಂಟಿಮೀಟರ್, ಲೆಂತ್ 6 ಮೀಟರ್ ಅಂತ ಹೇಳ್ತೀವಿ. ಇದು ಡೇಟಾನ ಬಹಳಷ್ಟು ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಒಂದು ಸರಾಸರಿಯಾಗಿ ಕೊಟ್ಟಿರ್ತೀವಿ 6 ಮೀಟರ್ ಅಂತ ಹೇಳಿ, 3 ಸೆಂಟಿಮೀಟರ್ ಅಂತ ಹೇಳಿ. ಎಲ್ಲಾ ವ್ಯಕ್ತಿಗಳಲ್ಲಿ ಇಷ್ಟೇ ಇರುವುದಿಲ್ಲ, ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಕೂಡ ಬೇರೆ ಬೇರೆ ಆಗಿರ್ಬೋದು. ಒಂದು ಸರಾಸರಿಯಾಗಿ ಅಂತ ಕೊಟ್ಟಿರ್ತೀವಿ. ಪಾಯಿಂಟ್ ಅನ್ನ ಸ್ವಲ್ಪ ನೀವು ನೆನ್ಪಿಟ್ಕೊಂಡಷ್ಟೇ. ಈ ರೀತಿ ಒಂದು ಸಣ್ಣ ಕರುಳಿನ ಬಗ್ಗೆ ಮಾಹಿತಿ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಉಸಿರಾಟ ಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಉಸಿರಾಟ ಕ್ರಿಯೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ವಾತಾವರಣದಲ್ಲಿರ್ತಕ್ಕಂತಹ ಆಮ್ಲಜನಕವನ್ನು ಶ್ವಾಸಕೋಶಕ್ಕೆ ತಲುಪಿಸುವ ಮತ್ತು ಶ್ವಾಸಕೋಶದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣಕ್ಕೆ ತಲುಪಿಸುವ ಕ್ರಿಯೆಯನ್ನ ಯಾವ ಕ್ರಿಯೆ ಎನ್ನುವರು ಉಸಿರಾಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ವಾತಾವರಣದಲ್ಲಿರ್ತಕ್ಕಂಥ ಒಂದು ಆಮ್ಲಜನಕ O2 ಅನ್ನ ಈ ಒಂದು ಶ್ವಾಸಕೋಶಕ್ಕೆ ತಲುಪಿಸುವ ಮತ್ತು ಶ್ವಾಸಕೋಶದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ತಲುಪಿಸುವ ಒಂದು ಕ್ರಿಯೆಯನ್ನ ಯಾವ ಕ್ರಿಯೆ ಅಂತ ಹೇಳಿ ಕರಿತಾ ಇದೀವಿ, ಉಸಿರಾಟ ಕ್ರಿಯೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ನಾವು, ರೆಸ್ಪಿರೇಟರಿ ಸಿಸ್ಟಮ್. ಇಲ್ಲಿ ಉಸಿರಾಟ ಅಂತ ಹೇಳಿ ನೋಡಿದಾಗ ಉಸಿರಾಟ ಉಚ್ಛ್ವಾಸ ಮತ್ತು ನಿಶ್ವಾಸಗಳಿಂದ ಕೂಡಿರುತ್ತದೆ ಅಂತ ಹೇಳ್ತೇವೆ. ಉಸಿರಾಟ ಉಚ್ಛ್ವಾಸ ಮತ್ತು ನಿಶ್ವಾಸಗಳಿಂದ ಏನಾಗಿರುತ್ತದೆ, ಕೂಡಿರುತ್ತದೆ. ಇನ್ಸ್ಪಿರೇಷನ್ ಅಂಡ್ ಎಕ್ಸ್ಪಿರೇಷನ್ ದಿಂದ ಕೂಡಿರುತ್ತದೆ ಅಂತ ಹೇಳ್ತೀವಿ. ಅಥವಾ ಇದನ್ನೇ ಇನ್ಹ್ಯಾಲರ್ ಅಂಡ್ ಎಕ್ಸ್ಹ್ಯಾಲರ್ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಒಂದು ಉಸಿರಾಟ ಅಂತ ಹೇಳಿ ನೋಡಿದಾಗ, ಉಸಿರಾಟ ಅಂತ ಹೇಳಿ ನೋಡಿದರೆ ಉಸಿರಾಟ, ರೆಸ್ಪಿರೇಷನ್, ಉಚ್ಛ್ವಾಸ ಮತ್ತು ನಿಶ್ವಾಸ ಅಂತ ಹೇಳಿ ಮಾಹಿತಿ ನೋಡಿದ್ದೀವಿ ನಿನ್ನೆ ಕ್ಲಾಸ್ ಅಲ್ಲಿ. ಉಚ್ಛ್ವಾಸ ಮತ್ತು ನಿಶ್ವಾಸ. ಇಲ್ಲಿ ಉಚ್ಛ್ವಾಸ ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ಏನಾಗುತ್ತದೆ, ದೇಹಕ್ಕೆ ಬರುತ್ತದೆ. ಇನ್ಹ್ಯಾಲರ್ ಅಂತ ಹೇಳಿ ಕರಿತೀವಿ. ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ದೇಹಕ್ಕೆ ಬರುತ್ತದೆ. ನಿಶ್ವಾಸ ಅಂದ್ರೆ ಎಕ್ಸ್ಹ್ಯಾಲರ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ದೇಹದಲ್ಲಿರ್ತಕ್ಕಂಥ ಗಾಳಿ ಏನಾಗುತ್ತದೆ, ವಾತಾವರಣಕ್ಕೆ ಹೋಗುವುದನ್ನ ನಿಶ್ವಾಸ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಉಚ್ಛ್ವಾಸ ಪ್ಲಸ್ ನಿಶ್ವಾಸಗಳನ್ನ ಏನೆಂದು ಕರೆಯುತ್ತೇವೆ,
ಉಸಿರಾಟ ಅಂತ ಕರಿತೀವಿ. ಉಸಿರಾಟ ಅಂತ ಹೇಳ್ತೀವಿ. ಇಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಅಂತ ಹೇಳಿ ನೋಡಿದಾಗ 21% ವಾತಾವರಣದಲ್ಲಿ ಎರಡನೇದಾಗಿ ಕಂಡು ಬರ್ತಕ್ಕಂಥ ಹೆಚ್ಚಾಗಿ ಕಂಡು ಬರುವ ಅನಿಲ ಯಾವುದು ಅಂತ ಕೇಳಿದ್ರೆ O2 21% ದೇಹಕ್ಕೆ ಬರುತ್ತದೆ. ಜೊತೆಗೆ 0.04% ಕಾರ್ಬನ್ ಡೈಆಕ್ಸೈಡ್ ಬರುತ್ತದೆ. 0.04% ಕಾರ್ಬನ್ ಡೈಆಕ್ಸೈಡ್ ಬರುತ್ತದೆ. CO2 21% O2 ಬರುತ್ತದೆ. ಇಲ್ಲಿ ನಿಶ್ವಾಸ ಅಂತ ಹೇಳಿ ನೋಡಿದಾಗ ನಾವು ದೇಹದಲ್ಲಿರ್ತಕ್ಕಂಥ ಗಾಳಿಯನ್ನ ಹೊರಗೆ ಹಾಕೋದು ಅಂತ ಅರ್ಥ ನಿಶ್ವಾಸ ಅಂತ ಹೇಳ್ತೀವಿ. ಇಲ್ಲಿ ಆಕ್ಸಿಜನ್ ಎಷ್ಟು ಹೊರಗಡೆ ಹೋಗ್ತದೆ ಅಂತ ಹೇಳಿ ನೋಡಿದಾಗ 16.4% O2 ಏನಾಗುತ್ತದೆ. ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೋಗ್ತದಪ್ಪ ಅಂತ ಹೇಳಿದಾಗ 4.4% ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತದೆ ಹೊರಗಡೆ ಹೋಗುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಮಾನವನ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆ ಆಗ್ತಕ್ಕಂತ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತಾರ. ಕಾರಣ ಏನು ಅಂತ ಹೇಳಿ ನೋಡಿದಾಗ ಇಲ್ಲಿ ನಾವು ಗಾಳಿಯನ್ನ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಬೇಕಾದ್ರೆ 21% ಆಮ್ಲಜನಕ ಬರ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ 0.04% ಬರ್ತದೆ. ಅದೇ ನಾವು ದೇಹದಲ್ಲಿರ್ತಕ್ಕಂಥ ಗಾಳಿಯನ್ನ ಹೊರಗಡೆ ಬಿಡಬೇಕಾದ್ರೆ ಇಲ್ಲಿ ಹೊರಗಡೆ 16.4% O2 ಹೋಗ್ತದೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೋಗ್ತದೆ ಅಂತ ಹೇಳಿದಾಗ 4.4% ಹೊರಗೆ ಹೋಗುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಬರಬೇಕಾದ್ರೆ ಆಮ್ಲಜನಕ 21% ಬಂದಿತ್ತು, ಹೋಗ್ಬೇಕಾದ್ರೆ 16.4% ಹೋಗ್ತಾ ಇದೆ. ಬರಬೇಕಾದ್ರೆ ಹೆಚ್ಚಿತ್ತು, ಹೋಗ್ಬೇಕಾದ್ರೆ ಕಡಿಮೆಯಾಗಿದೆ. ಹಾಗಾದ್ರೆ ಸರ್ ರಿಮೈನಿಂಗ್ ಆಕ್ಸಿಜನ್ ಏನಾಯ್ತು ಅಂತ ಹೇಳಿದಾಗ ಆ ಒಂದು ಆಮ್ಲಜನಕ ಆಹಾರ ಉತ್ಕರ್ಷಣೆ ಹೊಂದಲು ಏನಾಗಿದೆ ಸಹಾಯಕವಾಗಿರುತ್ತದೆ ಅಂತ ಹೇಳ್ತೀವಿ. ಆಹಾರ ಉತ್ಕರ್ಷಣೆ ಹೊಂದಿ ಏನಾಗ್ತದೆ ಅಂತ ಹೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿರ್ತದೆ. ಮತ್ತೆ ಇಲ್ಲಿ ನಾವು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ದೇಹದ ಒಳಗೆ ಬರಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ 0.04% ಬರ್ತದ. ಹೊರಗಡೆ ಹೋಗ್ಬೇಕಾದ್ರೆ 4.4% ಹೋಗಿದೆ. ಆಕ್ಸಿಜನ್ ಬರಬೇಕಾದ್ರೆ ಹೆಚ್ಚು, ಹೋಗ್ಬೇಕಾದ್ರೆ ಕಡಿಮೆ ಹೋಗಿತ್ತು. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಬರಬೇಕಾದ್ರೆ ಕಡಿಮೆ ಬಂದು ಹೊರಗಡೆ ಹೋಗ್ಬೇಕಾದ್ರೆ ಜಾಸ್ತಿ ಹೋಗಿದೆ. ಅದಕ್ಕಾಗಿ ಮಾನವನ ಒಂದು ಉಸಿರಾಟದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಈ ರೀತಿ ಮಾಹಿತಿ ನೋಡ್ತಾ ಬರ್ತಾ ಇದೀವಿ. ಇದರ ಮುಂದುವರೆದ ಭಾಗ ಅಂತ ಹೇಳಿ ನೋಡಿದಾಗ ಮಾನವನಲ್ಲಿ ಉಸಿರಾಟ ಅಂತ ಹೇಳ್ತೀವಿ. ಮಾನವನಲ್ಲಿ ಉಸಿರಾಟ ರೆಸ್ಪಿರೇಷನ್ ಇನ್ ಹ್ಯೂಮನ್ ಅಂತ ಹೇಳಿ ಕೊಡ್ತೀವಿ. ಮಾನವನಲ್ಲಿ ಉಸಿರಾಟ ಅಂತ ಹೇಳಿ ನೋಡಿದಾಗ ಈ ಒಂದು ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ರೀತಿ ಒಂದು ಉಸಿರಾಟ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ದೇಹದ ಅಂಗಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಉಸಿರಾಟ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ದೇಹದ ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ನೋಸ್. ಉಸಿರಾಟ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ದೇಹದ ಪ್ರಮುಖ ಅಂಗ ಯಾವುದು ಅಂತ ಕೇಳಿದ್ರೆ ನೋಸ್, ಮೂಗು. ಈ ಒಂದು ಮೂಗು ಅಂತ ಹೇಳಿ ನೋಡಿದಾಗ ಉಸಿರಾಟ ಕ್ರಿಯೆಯಲ್ಲಿ ಮೊದಲನೇದಾಗಿ ಪಾಲ್ಗೊಳ್ತದ. ಮೂಗಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಕೂದಲುಗಳು ಅಂತ ಹೇಳಿದಾಗ ಈ ಒಂದು ರೋಮ್ಸ್ ಅಂತ ಹೇಳಿದ್ರೆ ಯಾವುದಕ್ಕೆ ಸಹಾಯಕವಾಗಿರುತ್ತವೆ ಅಂತ ಹೇಳಿದ್ರೆ ಧೂಳಿನ ಕಣಗಳು ಈ ಒಂದು ದೇಹಕ್ಕೆ ಎಂಟರ್ ಆಗದಂತೆ ಏನು ಮಾಡುತ್ತವೆ, ತಡೆ ಹಿಡಿಯುವಂತ ಒಂದು ಕೆಲಸ ಮಾಡುತ್ತವೆ. ಈ ಒಂದು ನೋಸ್ ಅಲ್ಲಿ ಇರ್ತಕ್ಕಂಥ ಒಂದು ರೋಮ್ಸ್ ಗಳ ಕೆಲಸ ಅಂತ ಹೇಳಿದಾಗ ಧೂಳಿನ ಕಣಗಳನ್ನ ಏನ್ ಮಾಡುತ್ತದೆ, ನಿಯಂತ್ರಣ ಮಾಡುತ್ತವೆ ಅಂತ ಹೇಳ್ಕೊಳ್ತೀವಿ. ಅದೇ ರೀತಿ ಈ ಒಂದು ನೋಸ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಟು ಪದಾರ್ಥ ಕಂಡು ಬರ್ತದ. ಆ ಅಂಟು ಪದಾರ್ಥ ಏನ್ ಮಾಡ್ತದಪ್ಪ ಅಂತ ಹೇಳಿದಾಗ ಸೂಕ್ಷ್ಮಾಣು ಜೀವಿಗಳು ದೇಹದ ಒಳಗೆ ಎಂಟರ್ ಆಗದಂತೆ ಏನು ಮಾಡುತ್ತದೆ, ತಡೆ ಹಿಡಿಯುವಂತ ಒಂದು ಕೆಲಸವನ್ನು ಮಾಡುತ್ತದೆ. ಈ ರೀತಿ ಒಂದು ಗಾಳಿ ಪ್ರಮುಖವಾಗಿ ದೇಹಕ್ಕೆ ಯಾವ ಭಾಗದಿಂದ ಎಂಟರ್ ಆಗುತ್ತದೆ ಅಂತ ಹೇಳಿದಾಗ ಮೂಗಿನಿಂದ ಎಂಟರ್ ಆಗುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದೇವೆ, ಮೂಗು. ದೆನ್ ನೆಕ್ಸ್ಟ್ ಒನ್ ಈ ಒಂದು ಗಂಟಲು ಅಂತ ಹೇಳಿ ಕೊಡ್ತೀವಿ. ಗಂಟಲು ಅಂತ ಹೇಳಿ ಬಂದಾಗ ಇಲ್ಲಿ ಪ್ರಮುಖವಾಗಿ ನಾವು ಫ್ಯಾರಿಂಕ್ಸ್ ಅಂತ ಹೇಳಿ ನೋಡ್ತಾ ಇದ್ದೇವೆ. ಫ್ಯಾರಿಂಕ್ಸ್ ಅಂತ ಹೇಳಿ ನೋಡಿದೇವೆ. ಇಲ್ಲಿ ಗಾಳಿ ಪಾಸ್ ಆಗಿ ಬರ್ತಾ ಇದೆ. ಇಲ್ಲಿ ಏನಿರ್ತದಪ್ಪ ಅಂತ ಹೇಳಿದಾಗ ಎಪಿಗ್ಲೋಟಿಸ್ ಅಂತಕ್ಕಂಥ ಒಂದು ಪಾರ್ಟ್ ಕಂಡು ಬರ್ತದೆ. ಗಂಟಲಿನಲ್ಲಿ ಎಪಿಗ್ಲೋಟಿಸ್ ಅಂತಕ್ಕಂಥ ಒಂದು ಪಾರ್ಟ್ ಕಂಡು ಬರ್ತದ. ಅದು ಏನ್ ಮಾಡ್ತದೆ ಅಂತ ಹೇಳಿದಾಗ ಈ ರೀತಿ ಒಂದು ಶ್ವಾಸನಾಳ ಮತ್ತು ಅನ್ನನಾಳವನ್ನು ಏನ್ ಮಾಡುತ್ತದೆ, ಬೇರ್ಪಡಿಸುತ್ತದೆ ಅಂತ ನೋಡ್ತೀವಿ. ಶ್ವಾಸನಾಳ ಮತ್ತು ಅನ್ನನಾಳಗಳನ್ನ ಬೇರ್ಪಡಿಸತಕ್ಕಂಥ ಒಂದು ಭಾಗ ಎಪಿಗ್ಲೋಟಿಸ್ ಅಂತ ಹೇಳಿ ಕರಿತೀವಿ. ಆ ಎಪಿಗ್ಲೋಟಿಸ್ ಎಲ್ಲಿ ಕಂಡು ಬರುತ್ತದೆ, ಗಂಟಲಿನಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಗಾಳಿ ಈ ರೀತಿ ಬರ್ತಾ ಇದೆ ಮಾನವನ ದೇಹಕ್ಕೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರಬೇಕು. ಈ ವೈಟ್ ಕಲರ್ ಅಲ್ಲಿ ಒಂದು ಪಾರ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರ್ರಿ. ವೈಟ್ ಕಲರ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಭಾಗವನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿದಾಗ ಟ್ರ್ಯಾಕಿಯಾ ಅಂತ ಹೇಳಿ ಕರಿತೀವಿ ನಾವು. ಏನಂತ ಹೇಳಿ ನೋಡ್ತೀವಿ,
ಟ್ರ್ಯಾಕಿಯಾ ಅಂತ ಹೇಳಿ ಕರಿತಾ ಇದೀವಿ. ಟ್ರ್ಯಾಕಿಯಾ ಇದು ಶ್ವಾಸನಾಳ ಅಂತ ಕರಿತೀವಿ. ಕನ್ನಡದಲ್ಲಿ ಯಾವ ನಾಳ? ಶ್ವಾಸನಾಳ ಅಂತ ಹೇಳ್ತೀವಿ. ಈ ಒಂದು ಟ್ರ್ಯಾಕಿಯಾ ಲೆಂತ್ ಎಷ್ಟಿರ್ತದಪ್ಪ ಅಂತ ಹೇಳಿದಾಗ ಜನರಲ್ ಆಗಿ ಸರಾಸರಿಯಾಗಿ 12 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತದೆ. ಮಾನವರಲ್ಲಿ ಟ್ರ್ಯಾಕಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಕನ್ನಡದಲ್ಲಿ ಇದನ್ನು ಯಾವ ನಾಳ? ಶ್ವಾಸನಾಳ ಅಂತ ಹೇಳಿ ಕರಿತೀವಿ. ಶ್ವಾಸನಾಳ. ಈ ಒಂದು ಶ್ವಾಸನಾಳದ ಮೂಲಕ ಗಾಳಿ ಏನಾಗ್ತಾ ಇದೆ? ಎಂಟರ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಶ್ವಾಸನಾಳ ಅಂತ ಹೇಳಿ ಬಂದಾಗ ಇದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನೋಡಿದಾಗ ಕಾರ್ಟಿಲೇಜ್ ನಿಂದ ಮಾಡಲ್ಪಟ್ಟಿದೆ. ಕಾರ್ಟಿಲೇಜ್ ಇದೊಂದು ಮೆದು ಮೂಳೆ ಅಂತ ಹೇಳಿ ಕೊಡ್ತೀವಿ, ಅಥವಾ ಮೃದ್ವಸ್ಥಿ ಅಂತ ಕರಿತೀವಿ ಕನ್ನಡದಲ್ಲಿ. ಕಾರ್ಟಿಲೇಜ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಮೃದ್ವಸ್ಥಿಗಳಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಟ್ರ್ಯಾಕಿಯಾ ಶ್ವಾಸನಾಳ ಅಂತ ಹೇಳಿ ಕೊಡ್ತಾ ಇದೀವಿ. ವಿಂಡ್ ಪೈಪ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಹೆಸರು ಏನ್ ಕೊಡ್ಬೋದು? ವಿಂಡ್ ಪೈಪ್. ಈ ರೀತಿ ಗಾಳಿ ಏನಾಗ್ತಾ ಇದೆ? ಎಂಟರ್ ಆಗ್ತಾ ಇದೆ ಅಂತ ಹೇಳಿ ನೋಡಿದೀವಿ. ಗಾಳಿ ಎಂಟರ್ ಆಗ್ತಾ ಇದೆ. ಇಲ್ಲಿ ನಾವು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಈ ಒಂದು ಟ್ರ್ಯಾಕಿಯಾ ಎರಡು ಭಾಗಗಳಾಗಿ ಏನಾಗುತ್ತದೆ? ವಿಂಗಡಣೆಯಾಗುತ್ತದೆ. ಎರಡು ಭಾಗಗಳಾಗಿ ಏನಾಗುತ್ತದೆ? ವಿಂಗಡಣೆಯಾಗುತ್ತದೆ. ಹೀಗೆ ಎರಡು ಭಾಗಗಳಾಗಿ ವಿಂಗಡಣೆಯಾಗುವ ಒಂದು ಆ ಪ್ಲೇಸ್ ಅನ್ನ ಏನಂತ ಹೇಳಿ ಕೊಡ್ತೀವಿ? ಬ್ರಾಂಕೈ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕೊಡ್ತಾ ಇದೀವಿ? ಬ್ರಾಂಕೈ ಅಂತ ಹೇಳಿ ನೋಡಿದೀವಿ. ಈ ರೀತಿ ಒಂದು ಬ್ರಾಂಕೈ ಅಂತ ಹೇಳಿ ನೋಡಿದಾಗ ಎರಡು ಶ್ವಾಸಕೋಶಗಳಿಗೆ ಏನಾಗ್ತದೆ ಅಂತ ನೋಡಿದಾಗ ಈ ಟ್ರ್ಯಾಕಿಯಾ ಎಂಟರ್ ಆಗ್ತಾ ಇದೆ, ಡಿವೈಡೇಷನ್ ಆಗ್ತಾ ಇದೆ. ಈ ಒಂದು ಪಾರ್ಟ್ ಅನ್ನ ಬ್ರಾಂಕೈ ಅಂತ ಹೇಳಿ ಕರಿತೀವಿ. ಈ ಬ್ರಾಂಕೈ ಅಂತ ಹೇಳಿದಾಗ ಮುಂದುವರೆದ ಪಾಠ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ಶ್ವಾಸಕೋಶಗಳಲ್ಲಿ, ಲಂಗ್ಸ್ ಗಳಲ್ಲಿ ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ಒಂದು ಬ್ರಾಂಕೈಗಳು ಮತ್ತೆ ಏನಾಗುತ್ತವೆ ಅಂತ ಹೇಳಿದಾಗ ವಿಭಜನೆಯಾಗುತ್ತವೆ. ಅವುಗಳನ್ನ ಏನೆಂದು ಕರೆಯುತ್ತೇವೆ? ಬ್ರಾಂಕಿಯೋಲ್ಸ್ ಅಂತ ಹೇಳಿ ಕರಿತೀವಿ. ಅವುಗಳನ್ನ ಏನೆಂದು ಕರೆಯುತ್ತೇವೆ? ಬ್ರಾಂಕಿಯೋಲ್ಸ್ ಅಂತ ಹೇಳಿ ಕರಿತಾ ಇದೀವಿ. ಈ ರೀತಿ ಬ್ರಾಂಕೈ, ಬ್ರಾಂಕಿಯೋಲ್ಸ್ ಮತ್ತು ಟ್ರ್ಯಾಕಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಇವೆಲ್ಲವೂ ಒಂದು ಗಾಳಿ ಬರ್ತಕ್ಕಂಥ ಒಂದು ನಾಳಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಇವಾಗ ಗಾಳಿ ಈ ಒಂದು ವಾತಾವರಣದಿಂದ ಎಲ್ಲಿಗೆ ಎಂಟರ್ ಆಗ್ತಾ ಇದೆ? ಈ ಒಂದು ಟ್ರಾಕಿಯಾ, ಬ್ರಾಂಕೈ, ಬ್ರಾಂಕಿಯೋಲ್ಸ್ ಗಳಿಂದ ಎಲ್ಲಿಗೆ ಹೋಗುತ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು ಶ್ವಾಸಕೋಶವನ್ನು ತಲುಪುತ್ತದೆ ಅಂತ ಹೇಳ್ತೀವಿ ನಾವು. ಯಾವ ಕೋಶ? ಶ್ವಾಸಕೋಶವನ್ನು ತಲುಪುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಮುಖವಾಗಿ ಇವುಗಳನ್ನ ಲಂಗ್ಸ್ ಅಂತ ಹೇಳಿ ಕೊಡ್ತಾರೆ. ಲಂಗ್ಸ್ ಶ್ವಾಸಕೋಶಗಳು ಅಂತ ಹೇಳಿ ಕರಿತೀವಿ. ಶ್ವಾಸಕೋಶಗಳು. ಹಾಗಾದ್ರೆ ಈ ಒಂದು ಲಂಗ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ ಬರ್ರಿ. ಲಂಗ್ಸ್ ಶ್ವಾಸಕೋಶಗಳು. ಲಂಗ್ಸ್ ಶ್ವಾಸಕೋಶಗಳು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿ ನೋಡಿದಾಗ ದ ಸ್ಟಡಿ ಆಫ್ ಲಂಗ್ಸ್ ದಟ್ ಈಸ್ ಕಾಲ್ಡ್, ಶ್ವಾಸಕೋಶಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಥವಾ ಯಾವ ಲಾಜಿ ಎನ್ನುವರು ಅಂತ ಹೇಳಿ ನೋಡಿದಾಗ ದ ಸ್ಟಡಿ ಆಫ್ ಲಂಗ್ಸ್ ದಟ್ ಈಸ್ ಕಾಲ್ಡ್ ಪಲ್ಮನಾಲಜಿ. ದ ಸ್ಟಡಿ ಆಫ್ ಲಂಗ್ಸ್ ದಟ್ ಈಸ್ ಕಾಲ್ಡ್ ಪಲ್ಮನಾಲಜಿ. ಈ ಒಂದು ಶ್ವಾಸಕೋಶಗಳ ಕುರಿತಾದ ಒಂದು ಏನ್ ಸಮಸ್ಯೆಗಳಿರ್ತಾವಲ್ಲ ಅವುಗಳಿಗೆ ಟ್ರೀಟ್ಮೆಂಟ್ ನೀಡ್ತಕ್ಕಂತ ಒಂದು ಡಾಕ್ಟರ್ ಅನ್ನ ಏನಂತ ಹೇಳ್ತೀವಿ ನಾವು? ಡಾಕ್ಟರ್ ಪಲ್ಮನಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಡಾಕ್ಟರ್ ಪಲ್ಮನಾಲಜಿಸ್ಟ್ ಅಂದ್ರೆ ನೀವು ಬರ್ದಿರ್ತಾರಲ್ಲ, ಡಾಕ್ಟರ್ ಪಲ್ಮನಾಲಜಿಸ್ಟ್ ಅಂತ ಹೇಳಿ ಬರ್ದಿರ್ತಾರ. ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದ್ರೆ ಈ ಡಾಕ್ಟರ್ಗಳು ಈ ಒಂದು ಸ್ಪೆಷಲಿಸ್ಟ್ ಯಾವ್ದ್ರಲ್ಲಿ? ಈ ಒಂದು ಲಂಗ್ಸ್ ಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನ ನೀಡ್ತಕ್ಕಂತ ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಈ ಒಂದು ಶ್ವಾಸಕೋಶಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಅಂತ ಹೇಳಿ ಕರಿತಾ ಇದೀವಿ? ಪಲ್ಮನಾಲಜಿ ಅಂತ ಹೇಳಿ ಕರಿತೀವಿ. ದ ಸ್ಟಡಿ ಆಫ್ ಲಂಗ್ಸ್ ದಟ್ ಇಸ್ ಕಾಲ್ಡ್ ಪಲ್ಮನಾಲಜಿ ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡ್ರಿ, ಮಾನವನಲ್ಲಿ ಶ್ವಾಸಕೋಶಗಳ ಒಂದು ತೂಕ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ ಮಾನವರಲ್ಲಿ ಶ್ವಾಸಕೋಶಗಳ ತೂಕ ಸರಾಸರಿಯಾಗಿ 1.3 kg ಅಂತ ಹೇಳಿ ಬರೀತಾರೆ. ಸರಾಸರಿಯಾಗಿ 1.3 kg. ಎರಡು ಶ್ವಾಸಕೋಶಗಳ ತೂಕ 1.5 kg ಇರುತ್ತದೆ ಅಂತ ಅರ್ಥ. 1.5 kg ಇರುತ್ತದೆ. ಈ ರೀತಿ ಶ್ವಾಸಕೋಶಗಳಲ್ಲಿ ಪ್ರಮುಖವಾಗಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಅನಿಲ ವಿನಿಮಯವಾಗುತ್ತದೆ. ಯಾವ ಭಾಗದಲ್ಲಿ ಅನಿಲ ವಿನಿಮಯವಾಗುತ್ತದೆ ಅಂತ ಹೇಳಿ ನೋಡಿದಾಗ ಯಾವ ಭಾಗದಲ್ಲಿ ಅನಿಲ ವಿನಿಮಯವಾಗುತ್ತದೆ ಅಂತ ಹೇಳಿ ನೋಡಿದರೆ ಅಲ್ವಿಯೋಲೈಗಳು ಅಂತ ಹೇಳಿ ಬರಿತೀವಿ ನಾವು. ಅಲ್ವಿಯೋಲೈಗಳು ಇಲ್ಲಿ ಡೈಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಅಲ್ವಿಯೋಲೈ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಅಲ್ವಿಯೋಲೈ. ಈ
ರೀತಿ ಈ ಒಂದು ಅಲ್ವಿಯೋಲೈಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ಈ ಒಂದು ಲಂಗ್ಸ್ ಗಳ ಭಾಗದಲ್ಲಿ ಕಂಡು ಬರುತ್ತವೆ, ಶ್ವಾಸಕೋಶಗಳಲ್ಲಿ ಕಂಡು ಬರುತ್ತವೆ ಅಲ್ವಿಯೋಲೈಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಅಲ್ವಿಯೋಲೈಗಳು ಅಂತ ಹೇಳಿ ನೋಡಿದಾಗ ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ತಾ ಬರೋಣ. ಅಲ್ವಿಯೋಲೈ 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 ಇವುಗಳನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಈ ಒಂದು ಲಂಗ್ಸ್ಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಅಂತ ಕರಿತೀವಿ. ಕಾರ್ಯಾತ್ಮಕ ಮೂಲಭೂತ ಘಟಕಗಳು. ಈ ಒಂದು ಮೂಲಭೂತ ಘಟಕಗಳ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿರಬೇಕು. ಮೂಲಭೂತ ಘಟಕಗಳು ಅಂತ ಹೇಳಿ ಕೊಡ್ತೀವಿ. ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಮೂಲಭೂತ ಘಟಕಗಳಾಗಿವೆ. ಯಾವುವು? ಅಲ್ವಿಯೋಲೈಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಯಾವುದರ ಒಂದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಅಂತ ಹೇಳಿ ನೋಡಿದಾಗ ಈ ಒಂದು ಶ್ವಾಸಕೋಶಗಳು ಅಂತ ಹೇಳಿ ನೋಡ್ತೀವಿ. ಲಂಗ್ಸ್ ಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳಾಗಿವೆ ಅಲ್ವಿಯೋಲೈಗಳು ಅಂತ ಹೇಳ್ಕೊಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಬರ್ರಿ. ಯಾಕೆ ಇವುಗಳನ್ನ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಎನ್ನುತ್ತೇವೆ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ಅನಿಲ ವಿನಿಮಯವಾಗುವ ಭಾಗವಾಗಿದೆ. ಅನಿಲ ವಿನಿಮಯವಾಗುವ ಭಾಗವಾಗಿದೆ. ಅನಿಲ ವಿನಿಮಯವಾಗುವ ಭಾಗ ಯಾವುದು ಅಂತ ಕೇಳಿದ್ರೆ ಅಲ್ವಿಯೋಲೈಗಳು ಅಂತ ಹೇಳ್ಕೊಳ್ತೀವಿ. ಅಲ್ವಿಯೋಲೈಸ್ ಅಂತ ಹೇಳ್ಕೊಳ್ತೀವಿ. ಅಂದರೆ ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂತ ಹೇಳಿ ನೋಡಿದಾಗ ವಾಯು ಚೀಲಗಳು ಅಂತ ಕರಿತೀವಿ ಇವುಗಳನ್ನು. ಅಲ್ವಿಯೋಲೈಗಳನ್ನ ಏನೆಂದು ಕರೆಯುತ್ತಾರೆ? ವಾಯು ಚೀಲಗಳು ಅಂತೇಳಿ ಕರಿತೀವಿ, ಅಥವಾ ಗಾಳಿ ಚೀಲಗಳು ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಗಾಳಿ ಚೀಲಗಳು ಅಥವಾ ವಾಯು ಚೀಲಗಳು, ಇಂಗ್ಲಿಷ್ ಅಲ್ಲಿ ಅಲ್ವಿಯೋಲೈ ಅಂತ ಹೇಳಿ ಕೊಡ್ತೇವೆ. ಇಲ್ಲಿ ಪ್ರಶ್ನೆ ಕೇಳ್ತಾನ ಶ್ವಾಸಕೋಶಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಯಾವ ಅಂತ ಹೇಳಿ ಪ್ರಶ್ನೆ ಕೇಳ್ತಾನ. ಇಲ್ಲಿ ಕನ್ನಡದಲ್ಲಿ ವಾಯು ಚೀಲಗಳು ಮತ್ತು ಗಾಳಿ ಚೀಲಗಳು ಅಂತ ಹೇಳಿ ಕೊಡಲ್ಲ, ನೇರವಾಗಿ ಈ ರೀತಿ ಇಂಗ್ಲಿಷ್ ಅಲ್ಲಿ ಬರೆದಿರ್ತಾನ ಅಲ್ವಿಯೋಲೈಗಳು ಅಂತ ಹೇಳಿ ಕೊಟ್ಟಿರ್ತಾನೆ. ಸರಿಯಾಗಿ ನೆನ್ಪಿಟ್ಕೊಡಿ. ವಿಲ್ಲೈಗಳು ಎಲ್ಲಿ ಕಂಡು ಬರುತ್ತವೆ? ಸಣ್ಣ ಕರುಳಿನಲ್ಲಿ ಕಂಡು ಬರುತ್ತವೆ. ಅಲ್ವಿಯೋಲೈಗಳು ಎಲ್ಲಿ ಕಂಡು ಬರುತ್ತವೆ? ಶ್ವಾಸಕೋಶಗಳಲ್ಲಿ ಕಂಡು ಬರುತ್ತವೆ. ಈ ಶ್ವಾಸಕೋಶಗಳಲ್ಲಿ ಅಲ್ವಿಯೋಲೈಗಳ ಕೆಲಸ ಏನಪ್ಪಾ ಅಂತ ಹೇಳಿದಾಗ ಈ ಒಂದು ಗ್ಯಾಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತಕ್ಕಂತ ಒಂದು ಕೆಲಸವನ್ನು ಮಾಡುತ್ತವೆ. ಅಂದರೆ ಈ ರೀತಿ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನಕವನ್ನು ಒಳಗೆ ತೆಗೆದುಕೊಂಡು ಆ ಆಮ್ಲಜನಕ ಯಾವ್ದ್ರ ಜೊತೆಗೆ ಮಿಶ್ರಣವಾಗುತ್ತದೆ ಅಂತ ಹೇಳಿ ನೋಡಿದಾಗ O2 ಬ್ಲಡ್ ಜೊತೆಗೆ ಮಿಶ್ರಣವಾಗುತ್ತದೆ. O2 ಯಾವುದರೊಂದಿಗೆ ಮಿಶ್ರಣವಾಗುತ್ತದೆ? ರಕ್ತದ ಜೊತೆಗೆ ಮಿಶ್ರಣವಾದಾಗ ಈ ಒಂದು ರಕ್ತವನ್ನ ಶುದ್ಧ ರಕ್ತ ಅಂತ ಹೇಳಿ ಕೊಡ್ತೀವಿ ನಾವು. ಪ್ಯೂರ್ ಬ್ಲಡ್. ಯಾವ ರಕ್ತದ ಜೊತೆಗೆ ಆಮ್ಲಜನಕವಿರುತ್ತದೆಯೋ ಆ ರಕ್ತವನ್ನ ಶುದ್ಧ ರಕ್ತ ಅಂತ ಈ ರೀತಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ಒಂದು ಪಾಯಿಂಟ್ ಗೊತ್ತಿರಬೇಕು, ಕಿಡ್ನಿಗಳು ಫಿಲ್ಟರ್ ಮಾಡ್ತಾವಲ್ರಿ, ಅಲ್ಲಿ ಶುದ್ಧ ಅಶುದ್ಧ ರಕ್ತ ಬೇರೆ, ಇಲ್ಲಿ ಗ್ಯಾಸ್ ಮಿಶ್ರಣವಾಗುವುದು ಶುದ್ಧ ಮತ್ತು ಅಶುದ್ಧ ರಕ್ತ ಬೇರೆ. ಆ ಒಂದು ರಕ್ತದಲ್ಲಿರ್ತಕ್ಕಂತಹ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ. ತ್ಯಾಜ್ಯ ವಸ್ತುಗಳು ಇದ್ದು ಅಂತ ಹೇಳ್ಕೊರಿ ರಕ್ತದಲ್ಲಿ, ಅದನ್ನ ಅಶುದ್ಧ ರಕ್ತ ಅಂತ ಹೇಳಿ ಕೊಡ್ತೇವೆ. ಅಲ್ಲಿ ಆ ಭಾಗದಲ್ಲಿ ಕಿಡ್ನಿಗಳು ಫಿಲ್ಟರ್ ಮಾಡುತ್ತವೆ ಆ ಒಂದು ತ್ಯಾಜ್ಯ ವಸ್ತುಗಳನ್ನು. ಆದರೆ ಇಲ್ಲಿ ಯಾವ ರಕ್ತದ ಜೊತೆಗೆ O2 ಇರ್ತದೋ ಅದನ್ನ ಪ್ಯೂರ್ ಬ್ಲಡ್ ಅಂತ ಹೇಳಿ ಕೊಡ್ತೀವಿ. ಯಾವ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಅದನ್ನ ಇಂಪ್ಯೂರ್ ಬ್ಲಡ್ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತ ಹೇಳಿದಾಗ ಈ ಒಂದು ಮೂಗಿನ ಮೂಲಕ ಗಾಳಿ ಹೊರಗಡೆ ಬರ್ತದೆ. ಗಾಳಿ ಒಳಗಡೆ ಬಂದು ಗಂಟಲು ಎಪಿಗ್ಲಾಟಿಸ್ ಅಲ್ಲಿ ಏನ್ ಮಾಡ್ತದೆ ಅಂತ ಹೇಳಿದಾಗ ಈ ಒಂದು ಶ್ವಾಸನಾಳಕ್ಕೆ ಗಾಳಿಯನ್ನ ಪ್ರವೇಶಿಸುವಂತೆ ಸಹಾಯ ಮಾಡುತ್ತದೆ. ಇಲ್ಲಿ ಈ ಟ್ರಾಕಿಯಾ, ಆಮೇಲೆ ಬ್ರಾಂಕಿಯೋಲ್ಸ್, ಅದೇ ರೀತಿ ಲಂಗ್ಸ್ಗಳು ಅಂತ ಹೇಳಿದಾಗ ಅಲ್ವಿಯೋಲೈಗಳಿಗೆ ಏನ್ ಬರ್ತಾ ಇದೆ? ಪ್ರಮುಖವಾಗಿ O2 ಬರ್ತಾ ಇದೆ ಅಂತ ಹೇಳಿ. ಈ O2 ರಕ್ತದ ಜೊತೆಗೆ ಮಿಶ್ರಣವಾಗ್ತದೆ. ಈ ರಕ್ತವನ್ನ ಯಾವ ರಕ್ತ? ಪ್ಯೂರ್ ಬ್ಲಡ್ ಅಂತ ಹೇಳಿ ಕೊಟ್ಟಿವಿ. ಅದೇ ರೀತಿ ಈ ಶುದ್ಧ ರಕ್ತ ಎಲ್ಲಿಗೆ ಹೋಗುತ್ತದೆ? ಹಾರ್ಟಿಗೆ ಹೋಗ್ತದ. ಹಾರ್ಟ್ ಈ ಶುದ್ಧವಾಗಿರ್ತಕ್ಕಂಥ ರಕ್ತವನ್ನ ಪಂಪ್ ಮಾಡಿಬಿಟ್ಟು ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡುತ್ತದೆ? ಸರಬರಾಜು ಮಾಡುತ್ತದೆ ಅಂತ ಹೇಳ್ತೀವಿ. ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ಅಲ್ಲಿ ಮತ್ತೆ ಆ ಒಂದು ಆಮ್ಲಜನಕಯುಕ್ತ ರಕ್ತ ಹೋಗ್ತದ ಎಲ್ಲಾ ದೇಹದ ಭಾಗಗಳಿಗೆ. ಅಲ್ಲಿ ಮತ್ತೆ ಏನಾಗ್ತದೆ ಅಂತ ಹೇಳಿದಾಗ ಈ ಒಂದು ಆಕ್ಸಿಡೇಷನ್ ಕ್ರಿಯೆ ನಡೆದ್ಬಿಟ್ಟು ಉತ್ಕರ್ಷಣೆ ಕ್ರಿಯೆ ನಡೆದಾಗ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದ. ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎಲ್ಲಿಗೆ ಬರ್ತದೆ? ಈ ಒಂದು ಲಂಗ್ಸ್ ಗಳಿಗೆ ಬರ್ತದೆ. ಲಂಗ್ಸ್ ಗಳ ಮೂಲಕ ಮತ್ತೆ ಈ ಒಂದು ಟ್ರಾಕಿಯಾ ಮತ್ತು ಈ ಮೂಗು ಮತ್ತು ಬಾಯಿ ಮೂಲಕ ಮತ್ತೆ ಏನಾಗುತ್ತದೆ? ಹೊರಗಡೆ ಹೋಗುತ್ತದೆ ಅಂತ ಹೇಳ್ಕೊಡ್ತೀವಿ. ಈ ರೀತಿ ಈ ಒಂದು
ಮಾನವನಲ್ಲಿ ಉಸಿರಾಟ ಅಂತ ಹೇಳ್ತಾ ಇದೀವಿ. ಇಲ್ಲಿ ಅನಿಲ ವಿನಿಮಯವಾಗುವ ಭಾಗ ಅಲ್ವಿಯೋಲೆಗಳು. ಅದಕ್ಕಾಗಿ ಇವುಗಳನ್ನ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಅಂತ ಹೇಳಿ ಕರಿತೀವಿ. ಮೂಲಭೂತ ಘಟಕಗಳು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಶ್ವಾಸಕೋಶಗಳಲ್ಲಿ ಮಾನವನ ಶ್ವಾಸಕೋಶಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಲ್ವಿಯೋಲೆಗಳು ಕಂಡುಬರುತ್ತವೆ, ಗಾಳಿ ಚೀಲಗಳು ಕಂಡುಬರುತ್ತವೆ. ಈ ರೀತಿ ಗಾಳಿ ಚೀಲಗಳ ಒಂದು ಡೈಗ್ರಾಮ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ನೋಡಿ ಗಾಳಿ ಚೀಲಗಳು ಅಂತ ಹೇಳ್ಕೊಡ್ತಾ ಇದೀವಿ. ಗಾಳಿ ಚೀಲಗಳು, ಇಲ್ಲೊಂದು ಡೈಗ್ರಾಮ್ ಡ್ರಾ ಮಾಡ್ತೀನಿ ನೋಡ್ರಿ. ಈ ರೀತಿ ಲಂಗ್ಸ್ ಪಾರ್ಟ್ ಅಂತ ಹೇಳ್ತಾ ಇದೀವಿ. ಲಂಗ್ಸ್ ಶ್ವಾಸಕೋಶ ಅಂತ ಹೇಳಿದೀವಿ. ಇದನ್ನ ಟ್ರಾಕಿಯಾ ಅಂತ ಹೇಳಿ ಕರಿತೀವಿ. ಟ್ರಾಕಿಯಾ. ಇಲ್ಲಿ ಟ್ರಾಕಿಯಾ ಡಿವೈಡೇಷನ್ ಆಗ್ತಾ ಇದೆ. ಇದನ್ನ ಏನಂತ ಹೇಳಿ ಕರಿತೀವಿ? ಬ್ರಾಂಕೈ. ಮತ್ತೆ ಈ ಒಂದು ಬ್ರಾಂಕೈಗಳು ಏನಾಗುತ್ತವೆ ಅಂತ ಹೇಳಿದಾಗ ಮುಂದೆ ಹೋಗಿ ಡಿವೈಡೇಷನ್ ಆಗುತ್ತವೆ. ಇವುಗಳನ್ನ ಬ್ರಾಂಕಿಯೋಲ್ಸ್ ಅಂತ ಹೇಳಿ ಕರಿತೀವಿ. ಬ್ರಾಂಕಿಯೋಲ್ಸ್. ಇಲ್ಲಿ ಏನ್ ಕಂಡು ಬರ್ತಾವಪ್ಪ ಅಂತ ಹೇಳಿದಾಗ ಈ ಒಂದು ಗಾಳಿ ಚೀಲಗಳು ಕಂಡು ಬರುತ್ತವೆ. ಶ್ವಾಸಕೋಶಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಗಾಳಿ ಚೀಲಗಳು ಕಂಡುಬರುತ್ತವೆ. ಗಾಳಿ ಚೀಲಗಳಲ್ಲಿ ಪ್ರಮುಖವಾಗಿ ಏನಾಗುತ್ತದೆ? ಅನಿಲ ವಿನಿಮಯವಾಗುತ್ತದೆ ಅಂತ ಹೇಳ್ತೀವಿ. ಅನಿಲ ವಿನಿಮಯವಾಗುತ್ತದೆ. ಈ ರೀತಿ ಕಂಡು ಬರುತ್ತವೆ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಏನ್ ಕಂಡು ಬರ್ತದಪ್ಪ ಅಂತ ಹೇಳಿದಾಗ ಒಂದು ಪೊರೆ ಕಂಡು ಬರುತ್ತದೆ. ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಒಂದು ಪೊರೆ ಕಂಡು ಬರುತ್ತದೆ. ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಒಂದು ಪೊರೆ ಕಂಡು ಬರುತ್ತದೆ. ಈ ಒಂದು ಪೊರೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದ್ರೆ ಪ್ಲೂರಾ ಅಂತ ಕರಿತೀವಿ. ಪ್ರಶ್ನೆ ಕೇಳ್ತಾನ, ಪ್ರಶ್ನೆ ಆಲ್ರೆಡಿ ಎಕ್ಸಾಮಿಗೆ ಬಂದದ. ಪ್ಲೂರಾ ಅಂತಕ್ಕಂಥ ಭಾಗ ಅಥವಾ ಪೊರೆ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಅದು ಶ್ವಾಸಕೋಶಗಳ ಮೇಲ್ಭಾಗದಲ್ಲಿ ಶ್ವಾಸಕೋಶಗಳಿಗೆ ರಕ್ಷಣೆಯನ್ನು ಒದಗಿಸುವ ಒಂದು ಪೊರೆ ಅಂತ ಹೇಳಿ ಕೊಡ್ತಾ ಇದೀವಿ. ಸರಿಯಾಗಿ ನೋಟ್ ಡೌನ್ ಮಾಡ್ಕೊಳ್ತಾ ಬರ್ರಿ. ಪ್ಲೂರಾ ಅಂತಕ್ಕಂಥ ಒಂದು ಭಾಗ ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ನೋಡ್ರಿ, ಕಿಡ್ನಿಗಳ ಮೇಲ್ಭಾಗದಲ್ಲಿ ಏನ್ ಕಂಡು ಬರ್ತದ? ಕಾರ್ಟೆಕ್ಸ್ ಕಂಡು ಬರ್ತದ. ಅದೇ ರೀತಿ ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪೊರೆ ಯಾವುದು? ಪ್ಲೂರಾ ಅಂತ ಹೇಳಿ ಕೊಡ್ತಾ ಇದೀವಿ. ಲಂಗ್ಸ್ ಗಳಿಗೆ ಏನು ಒದಗಿಸುತ್ತದೆ? ರಕ್ಷಣೆಯನ್ನು ಒದಗಿಸುತ್ತದೆ ಅಂತ ಹೇಳ್ತೀವಿ. ಈ ಒಂದು ಲಂಗ್ಸ್ ಗಳು ಅಂತ ಹೇಳಿ ನೋಡಿದಾಗ ಇವುಗಳಿಗೆ ಯಾವ ಮೂಳೆಗಳು ರಕ್ಷಣೆಯನ್ನು ಒದಗಿಸುತ್ತವೆ ಅಂತ ಹೇಳಿದಾಗ ರಿಬ್ ಕೇಜಸ್, ಪೆಕ್ಕೆಲುಬುಗಳು ಅಂತ ಹೇಳಿ ಕರಿತೀವಿ ನಾವು. ಪೆಕ್ಕೆಲುಬುಗಳು ಈ ಒಂದು ಲಂಗ್ಸ್ ಗಳಿಗೆ ಏನು ಒದಗಿಸುತ್ತವೆ? ರಕ್ಷಣೆಯನ್ನು ಒದಗಿಸುತ್ತವೆ. ಆ ಒಂದು ಪೆಕ್ಕೆಲುಬುಗಳ ಸಂಖ್ಯೆ ಎಷ್ಟು? 24 ಅಂತ ಹೇಳಿ ನೋಡಿದ್ವಿ ನಾವು ಆಲ್ರೆಡಿ. 24 ಈ ಒಂದು ಪೆಕ್ಕೆಲುಬುಗಳು ಶ್ವಾಸಕೋಶಗಳಿಗೆ ರಕ್ಷಣೆಯನ್ನು ಒದಗಿಸುತ್ತವೆ ಅಂತ ಹೇಳ್ತೀವಿ. ಈ ರೀತಿ ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಒಂದು ಪೊರೆ ಪ್ಲೂರಾ ಅಂತ ಹೇಳಿ ನೋಡಿದ್ವಿ ನಾವು. ನೆಕ್ಸ್ಟ್ ನೋಡ್ರಿ, ಈ ಒಂದು ಇಲ್ಲಿ ಡ್ರಾ ಮಾಡ್ತಾ ಇದ್ರೆ ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ಭಾಗವನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಒಪೆ ಅಂತ ಹೇಳಿ ಕರಿತೀವಿ. ಈ ಭಾಗವನ್ನ ಏನೆಂದು ಕರೆಯುತ್ತೇವೆ? ಒಪೆ ಅಂತ ಹೇಳಿ ಕರಿತಾ ಇದೀವಿ. ಡಯಾಫ್ರಾಮ್ ಅಂತ ಹೇಳಿ ಕರಿತೀವಿ. ಡಯಾಫ್ರಾಮ್ ಇಲ್ಲಿದೆ ನೋಡ್ರಿ. ಡಯಾಫ್ರಾಮ್, ಒಪೆ. ಕನ್ನಡದಲ್ಲಿ ಇದನ್ನ ಒಪೆ ಅಂತ ಹೇಳಿ ಕರಿತೀವಿ. ಒಪೆ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಇದು ಶ್ವಾಸಕೋಶಗಳ ಕೆಳಭಾಗದಲ್ಲಿ ಕಂಡು ಬರುತ್ತದೆ. ಆಮೇಲೆ ಜಠರದ ಎಲ್ಲಿ ಕಂಡು ಬರುತ್ತದೆ? ಮೇಲ್ಭಾಗದಲ್ಲಿ ಕಂಡು ಬರತಕ್ಕಂತ ಒಂದು ಭಾಗ ಯಾವುದು? ಡಯಾಫ್ರಾಮ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲದ ನೋಡ್ರಿ, ರೆಡ್ ಕಲರ್ ಲೇಬಲ್ ಮಾಡಿದ ನೋಡ್ರಿ. ರೆಡ್ ಕಲರ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ. ಡಯಾಫ್ರಾಮ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಒಪೆ. ಹಾಗಾದ್ರೆ ಈ ಒಪೆ ಯಾವುದಕ್ಕೆ ಸಹಾಯಕವಾಗಿದೆ? ಒಪೆ ಈ ಒಂದು ಲಂಗ್ಸ್ ಗಳ ಭಾರ ಜಠರದ ಮೇಲೆ ಬೀಳದಂತೆ ಕಾಪಾಡುತ್ತದೆ. ಲಂಗ್ಸ್ ಗಳ ಭಾರ ಯಾವ್ದ ಮೇಲೆ ಬೀಳದಂತೆ ಕಾಪಾಡುತ್ತದೆ? ಜಠರದ ಮೇಲೆ ಬೀಳದಂತೆ ಕಾಪಾಡುತ್ತದೆ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ದೇಹದಲ್ಲಿರ್ತಕ್ಕಂಥ ಗಾಳಿ ಹೊರಗಡೆ ಹೋಗಲು ಯಾವುದು ಸಹಾಯಕವಾಗಿದೆ? ಒಪೆ ಸಹಾಯಕವಾಗಿದೆ ಅಂತ ಹೇಳ್ತೀವಿ. ದೇಹದಲ್ಲಿರ್ತಕ್ಕಂಥ ಗಾಳಿ ಹೊರಗಡೆ ಹೋಗ್ಬೇಕಾದ್ರೆ ಈ ಒಂದು ಒಪೆ ಕೂಡ ಏನಾಗಿದೆ? ಪ್ರಮುಖವಾಗಿ ಕಾರಣವಾಗಿರುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಈ ಒಂದು ಒಪೆ ಅಂತ ಹೇಳಿ ನೋಡಿದಾಗ ಇದು ಸಂಕೋಚನ ಮತ್ತು ವಿಕಸನಕ್ಕೆ ಒಳಗಾಗುತ್ತದೆ. ಒಪೆ ಯಾವುದಕ್ಕೆ ಒಳಗಾಗುತ್ತದೆ? ಸಂಕೋಚನ ಮತ್ತು ವಿಕಸನಕ್ಕೆ ಒಳಗಾಗುತ್ತದೆ. ಅಂದ್ರೆ ಇಲ್ಲಿ ನೋಡ್ರಿ, ಒಪೆ ಈ ರೀತಿ ಇರ್ತದ ಅಂತ ತಿಳ್ಕೊಡ್ರಿ. ಈ ರೀತಿ ಅದಂತ ತಿಳ್ಕೊಡ್ರಿ.
ನಾವು ಏನ್ ಮಾಡ್ತೀವಿ ಅಂತ ಹೇಳಿದಾಗ ಗಾಳಿಯನ್ನ ಒಳಗಡೆ ತೆಗೆದುಕೊಂಡಾಗ ಈ ರೀತಿ ಆಗ್ತದೆ, ಎಕ್ಸ್ಪಾಂಡ್ ಆಗ್ತದ. ಗಾಳಿಯನ್ನ ಹೊರಗಡೆ ಬಿಟ್ಟಾಗ ಮತ್ತೆ ಕಾಂಟ್ರಾಕ್ಷನ್ ಆಗ್ತದೆ. ವಿಕಸನವಾಗುತ್ತದೆ ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ, ಸಂಕೋಚನೆಗೊಳ್ಳುತ್ತದೆ ಗಾಳಿಯನ್ನ ಹೊರಗಡೆ ಬಿಟ್ಟಾಗ. ಪ್ರಶ್ನೆ ಕೇಳುತ್ತಾನೆ, ಒಪ್ಪೆಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ಗಮನಿಸಿ. ಇದು ಗಾಳಿ ದೇಹದಲ್ಲಿರ್ತಕ್ಕಂಥ ಗಾಳಿ ಹೊರಗಡೆ ಹೋಗಲು ಸಹಾಯಕವಾಗಿದೆ, ಜೊತೆಗೆ ಒಪ್ಪೆ ಸಂಕೋಚನ ಮತ್ತು ವಿಕಸನಕ್ಕೆ ಏನಾಗುತ್ತದೆ, ಒಳಗಾಗುತ್ತದೆ ಅಂತ ಹೇಳ್ಕೊಟ್ಟಿರ್ತಾನ. ಮೇಲಿನ ಎರಡು ಹೇಳಿಕೆಗಳು ಏನಂತ ಹೇಳ್ಕೊಡ್ತೀವಿ, ಸರಿಯಾಗಿವೆ ಅಂತ ಹೇಳ್ತೀವಿ. ಲಂಗ್ಸ್ ಗಳ ಭಾರ ಜಠರದ ಮೇಲೆ ಬೀಳದಂತೆ ಕಾಪಾಡುವ ಭಾಗ ಯಾವುದು, ಒಪ್ಪೆ ಅಂತ ಹೇಳಿ ನೋಡಿದೆವು. ಡಯಾಫ್ರಾಮ್ ಅಂತ ಹೇಳ್ಕೊಟ್ಟಿವಿ. ಈ ರೀತಿ ಒಂದು ಈ ಉಸಿರಾಟ ಕ್ರಿಯೆಯಲ್ಲಿ ಸಹಾಯಕವಾಗಿರ್ತಕ್ಕಂಥ ಒಂದು ಭಾಗಗಳ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿದ್ವಿ. ಸರಿಯಾಗಿ ನೆನ್ಪಿಟ್ಕೊರಿ. ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿ ಕೊಡ್ತೀವಿ, ಅಲ್ವಿಯೋಲೈಗಳು ಅಂತ ಹೇಳಿ ಕೊಡ್ತೀವಿ. ಪ್ರಶ್ನೆ ಬಂದದ ಎಕ್ಸಾಮ್ಗೆ, ಸರಿಯಾಗಿ ಗೊತ್ತಿರಲಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ನೆಕ್ಸ್ಟ್ ಪಾಯಿಂಟ್ ಉಸಿರಾಟ ದರ. ನೆಕ್ಸ್ಟ್ ಪಾಯಿಂಟ್ ಉಸಿರಾಟ ದರ. ಉಸಿರಾಟ ದರ ಇಂಗ್ಲಿಷ್ ಅಲ್ಲಿ ರೆಸ್ಪಿರೇಷನ್ ರೇಟ್ ಅಥವಾ ಬ್ರೀದಿಂಗ್ ರೇಟ್ ಅಂತೇಳಿ ಕರಿತೀವಿ. ರೆಸ್ಪಿರೇಷನ್ ರೇಟ್ ಆರ್ ಬ್ರೀದಿಂಗ್ ರೇಟ್, ಉಸಿರಾಟ ದರ ಅಂತ ಹೇಳಿ ಕೊಡ್ತಾ ಇದೀವಿ. ಉಸಿರಾಟ ದರ ಇಲ್ಲಿ ಮೊದಲಿಗೆ ನಾವು ತಿಳ್ಕೋಬೇಕು, ಒಂದು ಉಸಿರಾಟ ಅಂದ್ರೆ ಏನು ಅಂತ ಹೇಳಿ ನೋಡಿದಾಗ, ಒಂದು ಉಸಿರಾಟ ಅಂದ್ರೆ ಏನು ಅಂತ ಹೇಳಿ ನೋಡಿದ್ರೆ, ಒಂದು ಉಸಿರಾಟ ದಟ್ ಈಸ್ ಈಕ್ವಲ್ಸ್ ಟು ಒಂದು ಉಚ್ಛ್ವಾಸ ಪ್ಲಸ್ ಒಂದು ನಿಶ್ವಾಸವನ್ನ ನಾವು ಏನಂತ ಹೇಳಿ ಕರಿತೀವಿ, ಒಂದು ಉಸಿರಾಟ ಅಂತ ಹೇಳ್ತಾ ಇದೀವಿ. ಒಂದು ಉಸಿರಾಟ, ಒಂದು ನಿಮಿಷಕ್ಕೆ ಎಷ್ಟು ಉಸಿರಾಟ ಆಗ್ತದಲ್ಲ ಅದನ್ನೇ ನಾವು ಏನಂತ ಹೇಳಿ ಕೊಡ್ತೀವಿ, ಉಸಿರಾಟ ದರ ಅಂತ ಹೇಳ್ತಾ ಇದೀವಿ. ಅಂದ್ರೆ ಒಂದ್ಸರಿ ಗಾಳಿಯನ್ನ ಒಳಗೆ ತೆಗೆದುಕೊಂಡು ಒಂದ್ಸರಿ ಗಾಳಿಯನ್ನ ಏನ್ ಹೊರಗೆ ಬಿಡ್ತೀವಲ್ಲ ಅದನ್ನ ಒಂದು ಉಸಿರಾಟ ಅಂತ ಹೇಳಿ ಕರಿತೀವಿ ನಾವು. ಒಂದು ಉಸಿರಾಟ, ಒನ್ ರೆಸ್ಪಿರೇಷನ್ ಆರ್ ಒನ್ ಬ್ರೀದಿಂಗ್ ಅಂತ ಹೇಳಿ ಕೊಡ್ತಾ ಇದೀವಿ. ಒನ್ ರೆಸ್ಪಿರೇಷನ್ ದಟ್ ಇಸ್ ಈಕ್ವಲ್ಸ್ ಟು ಇನ್ಸ್ಪಿರೇಷನ್ ಪ್ಲಸ್ ಎಕ್ಸ್ಪಿರೇಷನ್ ಅಂತ ಹೇಳಿ ಕೊಡ್ತಾ ಇದೀವಿ. ಎಕ್ಸ್ಪಿರೇಷನ್. ಇಲ್ಲಿ ನೋಡ್ರಿ, ಉಸಿರಾಟ ದರ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ವಯಸ್ಕ ಮಾನವರಲ್ಲಿ ಉಸಿರಾಟ ದರ ಎಷ್ಟಿರುತ್ತದೆ ಅಂತ ಹೇಳಿ ನೋಡಿದಾಗ, ವಯಸ್ಕ ಮಾನವರಲ್ಲಿ ಉಸಿರಾಟ ದರ 17 ಟೈಮ್ಸ್, ಸರಾಸರಿಯಾಗಿ 17 ಟೈಮ್ಸ್ ಪರ್ ಮಿನಿಟ್. ವಯಸ್ಕ ಮಾನವರಲ್ಲಿ ಉಸಿರಾಟ ದರ ಸರಾಸರಿಯಾಗಿ ಎಷ್ಟಿರುತ್ತದೆ ಅಂತ ಕೇಳಿದ್ರೆ 17 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಅವರೇಜ್ ಅಂತ ಹೇಳ್ತೇವೆ. ಅವರೇಜ್ ಸರಾಸರಿಯಾಗಿ ಎಷ್ಟಿರುತ್ತದೆ, 17 ಟೈಮ್ಸ್ ಪರ್ ಮಿನಿಟ್. ವಯಸ್ಕರು ಅಂತ ಹೇಳಿದಾಗ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ಮಾಡುತ್ತಾರೆ, 17 ಬಾರಿ ಉಸಿರಾಟ ಮಾಡ್ತೀವಿ ಅಂತ ಅರ್ಥ. ಇಲ್ಲಿ ಗೊತ್ತಿರಬೇಕು, ರೇಂಜ್ ಅಂತ ಹೇಳಿ ನೋಡಿದಾಗ 15 to 18 ಮಿನಿಟ್ಸ್ ಪರ್ ಮಿನಿಟ್, 18 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಕೊಟ್ಟಿರ್ತಾನೆ. ಗೊತ್ತಿರಲಿ, 15 to 15ರಿಂದ 18 ಬಾರಿ ಒಂದು ನಿಮಿಷಕ್ಕೆ ವಯಸ್ಕ ಮಾನವನ ಒಂದು ಉಸಿರಾಟ ದರ ಅಂತ ಹೇಳ್ತೀವಿ. ಇಲ್ಲಿ ಸರಾಸರಿಯಾಗಿ ಎಷ್ಟು ಬರ್ತೀವಿ, 17 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಈ ರೀತಿ ವಯಸ್ಕ ಮಾನವರಲ್ಲಿ ಉಸಿರಾಟ ದರ. ಹಾಗಾದರೆ ಈ ಒಂದು ಆಗತಾನೆ ಜನಿಸಿದ ಮಗು ಅಂತ ಹೇಳಿ ನೋಡಿದಾಗ 0 to 6 ವೀಕ್, 0 to 6 ವೀಕ್ ಅಂತ ಹೇಳಿ ನೋಡಿದಾಗ ಆ ಒಂದು ಮಗುವಿನ ಉಸಿರಾಟ ದರ ಎಷ್ಟಿರ್ತದ ಅಂತ ಹೇಳಿ ನೋಡಿದಾಗ 30ರಿಂದ 40 ಬಾರಿ ಇರ್ತದೆ. 30ರಿಂದ 40 ಬಾರಿ ಎಷ್ಟು ನಿಮಿಷಕ್ಕೆ, ಒಂದು ನಿಮಿಷಕ್ಕೆ 30ರಿಂದ 40 ಬಾರಿ ಉಸಿರಾಡುತ್ತವೆ. ಯಾವ ಅಂತ ಹೇಳಿದಾಗ ಚಿಕ್ಕ ಮಕ್ಕಳು, ಆಗತಾನೆ ಜನಿಸಿದ ಮಕ್ಕಳು ಅಂತ ಹೇಳ್ಕೊಳ್ತಾ ಇದೀವಿ. 6 ವೀಕ್ ಅಂತ ಹೇಳ್ಕೊಳ್ತಾ ಇದೀವಿ. ಈ ರೀತಿ ಒಂದು ಮಗುವಿನಲ್ಲಿ ಉಸಿರಾಟ ದರ 30 to 40 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಬೆಳೆದಂತೆ ಉಸಿರಾಟ ದರ ಏನಾಗುತ್ತಾ ಹೋಗುತ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ, ಚಿಕ್ಕ ಮಕ್ಕಳಲ್ಲಿ ಉಸಿರಾಟ ದರ 30 to 40 ಅಂತ ಹೇಳಿದ್ವಿ, ಆಗತಾನೆ ಜನಿಸಿದ ಮಗು ಅಂತ ಹೇಳಿದ್ವಿ. ಅದೇ ವಯಸ್ಕ ಮಾನವರಲ್ಲಿ ಉಸಿರಾಟ ದರ ಅಂತ ಹೇಳಿದಾಗ 17 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಕೊಡ್ತಾ ಇದೀವಿ. 17 ಟೈಮ್ಸ್ ಪರ್ ಮಿನಿಟ್. ಅದೇ ರೀತಿ ಆಮೆಯಲ್ಲಿ ಉಸಿರಾಟ ದರ ಅಂತ ಹೇಳಿ ನೋಡಿದಾಗ, ಆಮೆಯಲ್ಲಿ ಉಸಿರಾಟ ದರ ಕೇವಲ 4 ಟೈಮ್ಸ್ ಪರ್ ಮಿನಿಟ್ ಅದ ನೋಡಿ.
ಆಮೆ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ಮಾಡ್ತದ? 4 ಟೈಮ್ ಉಸಿರಾಟ ಮಾಡ್ತದ ಅಷ್ಟೇ, 4 ಟೈಮ್ ಪರ್ ಮಿನಿಟ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿ ಆನೆ ಅತ್ಯಂತ ದೊಡ್ಡ ಸಸ್ತನಿ ಅಂತ ಹೇಳಿ ನೋಡ್ತೀವಿ. ಭೂವಾಸಿ ಅತ್ಯಂತ ದೊಡ್ಡ ಸಸ್ತನಿ ಯಾವುದು? ಆಫ್ರಿಕಾದ ಬಿಳಿ ಆನೆಗಳು ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಆನೆಯ ಉಸಿರಾಟ ದರ ಕೂಡ ಎಷ್ಟದ? 4 ಟೈಮ್ಸ್ ಪರ್ ಮಿನಿಟ್, 4 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅದೇ ರೀತಿ ನಿಮ್ಗೆ ಗೊತ್ತಿರಬೇಕು, ಅತ್ಯಂತ ಚಿಕ್ಕ ಪಕ್ಷಿ ಯಾವುದು? ಅತ್ಯಂತ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್ ಅಂತ ಹೇಳ್ತೀವಿ ನಾವು. ಅತ್ಯಂತ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್, ಅತ್ಯಂತ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್. ಈ ಒಂದು ಹಮಿಂಗ್ ಬರ್ಡ್ ನ ಉಸಿರಾಟ ದರ ಎಷ್ಟದ ಅಂತ ಹೇಳಿ ನೋಡಿದ್ರೆ 250 ಟೈಮ್ಸ್ ಪರ್ ಮಿನಿಟ್ ಅಂತ. ಅತ್ಯಂತ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್ ಅದು ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಟ ಮಾಡ್ತದಂದ್ರ 250 ಬಾರಿ ಉಸಿರಾಟ ಮಾಡ್ತದಂತ. ಅಂದ್ರೆ 250 ಬಾರಿ ಗಾಳಿಯನ್ನ ಒಳಗೆ ತೆಗೆದುಕೊಂಡು ಹೊರಗೆ ಬಿಡುತ್ತದೆ. ಎಷ್ಟು ಬಾರಿ? 250 ಟೈಮ್ಸ್ ಪರ್ ಮಿನಿಟ್ ಅಂತ ನೋಡ್ತೀವಿ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಇದು ಹಮಿಂಗ್ ಬರ್ಡ್ ನ ಉಸಿರಾಟ ದರ. ಇದು ಹಮಿಂಗ್ ಬರ್ಡ್ ನ ಉಸಿರಾಟ ದರ. ಹಮಿಂಗ್ ಬರ್ಡ್ ನ ಹೃದಯ ಬಡಿತ ಬೇರೆ ಇದೆ. ಹಮಿಂಗ್ ಬರ್ಡ್ ನ ಹೃದಯ ಬಡಿತ ಎಷ್ಟಿದೆ ಅಂತ ಹೇಳಿದಾಗ 1260 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಒಂದು ನಿಮಿಷಕ್ಕೆ 1260 ಬಾರಿ ಅದರ ಹೃದಯ ಬಡಿದುಕೊಳ್ತದ. ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತದೆ ಅಂತ ಕೇಳಿದ್ರೆ ಹಮಿಂಗ್ ಬರ್ಡ್ 250 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಅತ್ಯಂತ ಚಿಕ್ಕ ಪಕ್ಷಿ ಹಮಿಂಗ್ ಬರ್ಡ್ ಅಂತ ಹೇಳಿದೀವಿ. ಇಂತ ಒಂದು ಉಸಿರಾಟ ಅಂತ ಹೇಳಿ ನೋಡಿದಾಗ ಉಸಿರಾಟ ದರವನ್ನು ಅಳತೆ ಮಾಡ್ತಕ್ಕಂಥ ಸಾಧನಗಳು, ಉಸಿರಾಟ ದರವನ್ನು ಅಳತೆ ಮಾಡುವ ಸಾಧನ ಅಂತ ಹೇಳಿ ನೋಡಿದಾಗ ಉಸಿರಾಟ ದರವನ್ನು ಅಳತೆ ಮಾಡ್ತಕ್ಕಂಥ ಸಾಧನಗಳು ಒಂದು ರೆಸ್ಪಿರೋಮೀಟರ್, ಪಲ್ಮನೋಮೀಟರ್, ರೆಸ್ಪಿರೋಮೀಟರ್, ಸ್ಪೈರೋಮೀಟರ್. ಈ ಸಾಧನಗಳಿಂದ ನಾವು ಏನನ್ನ ಅಳತೆ ಮಾಡಬಹುದು ಅಂತ ಹೇಳಿದಾಗ ಉಸಿರಾಟ ದರವನ್ನು ಏನ್ ಮಾಡಬಹುದು? ಅಳತೆ ಮಾಡಬಹುದು ಅಂತ ಹೇಳ್ತೀವಿ. ರೆಸ್ಪಿರೋಮೀಟರ್, ಪಲ್ಮನೋಮೀಟರ್ ಮತ್ತು ಸ್ಪೈರೋಮೀಟರ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಸಾಧನಗಳು. ಇಲ್ಲಿ ನೋಡ್ರಿ, ನಾವು ಉಸಿರಾಟ ಮಾಡುವಾಗ ಗಾಳಿಯ ಪ್ರಮಾಣವನ್ನು ಅಳತೆ ಮಾಡತಕ್ಕಂತಹ ಏಕಮಾನ ಯಾವುದು ಅಂತ ಕೇಳಿದ್ರೆ ಉಸಿರಾಡುವಾಗ ಗಾಳಿ ದೇಹದ ಒಳಗೆ ಬರ್ತದ, ದೇಹದಲ್ಲಿರ್ತಕ್ಕಂಥ ಗಾಳಿ ಏನಾಗುತ್ತದೆ? ಹೊರಗೆ ಹೋಗುತ್ತದೆ. ಹೀಗಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಉಸಿರಾಡುವಾಗ ಗಾಳಿಯ ಪ್ರಮಾಣವನ್ನು ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಟ್ಟು. ಎಕ್ಸಾಮ್ ಅಲ್ಲಿ ಆಲ್ರೆಡಿ ಪ್ರಶ್ನೆ ಬಂದದ. ಏಕಮಾನ ಟೈಡಲ್ ವಾಲ್ಯೂಮ್. ಇದು ಯಾವುದರ ಏಕಮಾನವಾಗಿದೆ ಅಂತ ಹೇಳಿದಾಗ ಉಸಿರಾಟ ಮಾಡುವಂತ ಸಂದರ್ಭದಲ್ಲಿ ಗಾಳಿಯ ಪ್ರಮಾಣವನ್ನು ಅಳತೆ ಮಾಡ್ತಕ್ಕಂಥ ಒಂದು ಏಕಮಾನ ಅಂತ ಹೇಳಿಕೊಡ್ತಾ ಇದೀವಿ. ನಾವು ಉಸಿರಾಟ ಮಾಡ್ಬೇಕಾದ್ರೆ ಆ ಗಾಳಿಯ ಪ್ರಮಾಣವನ್ನ ಅಳತೆ ಮಾಡುವ ಒಂದು ಏಕಮಾನ ಯಾವುದು ಅಂತ ಕೇಳಿದ್ರೆ ಟೈಡಲ್ ವಾಲ್ಯೂಮ್ ಅಂತ ಹೇಳಿಕೊಡ್ತಾ ಇದೀವಿ. ಯೂನಿಟ್ ಟೈಡಲ್ ವಾಲ್ಯೂಮ್. ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದದ, ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಂಡೆ. ಹಾಗಾದ್ರೆ 1 ಟೈಡಲ್ ವಾಲ್ಯೂಮ್ ದಟ್ ಇಸ್ ಈಕ್ವಲ್ಸ್ ಟು 1 tidal volume that is equals to 1 tidal volume that is equals to 500 ml of air ಅಂತ ಹೇಳಿ ಕೊಡ್ತೀವಿ ಅಥವಾ ವಿಂಡ್ ಅಂತ ಹೇಳಿ ಕೊಟ್ಟಿರ್ತಾನೆ. ಗಾಳಿ 500 ml of air or wind ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಸರಾಸರಿಯಾಗಿ ಗೊತ್ತಿರಬೇಕು. 500 ml of air ಅಂತ ಹೇಳ್ತೀವಿ. 1 tidal volume ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಉಸಿರಾಡುವಾಗ ಗಾಳಿಯ ಪ್ರಮಾಣವನ್ನು ಅಳತೆ ಮಾಡ್ತಕ್ಕಂಥ ಏಕಮಾನ ಟೈಡಲ್ ವಾಲ್ಯೂಮ್. 1 tidal volume ಅಂದ್ರೆ ಎಷ್ಟು ಅಂತ ಹೇಳಿದಾಗ 500 ml of air ಅಂತ ಹೇಳಿ ಕೊಡ್ತೀವಿ. 500 ml of air ಅಂತ ಹೇಳ್ತೀವಿ. ಈ ರೀತಿ ಒಂದು ಪಾಯಿಂಟ್ ಅನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈ ರೀತಿ ಸಾಧನಗಳು, ಇದೇ ಸಾಧನಗಳನ್ನ ಕೂಡ ಇದನ್ನ ಗಾಳಿಯ ಲೆವೆಲ್ ಅನ್ನ ಅಳತೆ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ಬಳಸುತ್ತೇವೆ ಅಂತ ಹೇಳ್ತೀವಿ. ರೆಸ್ಪಿರೋಮೀಟರ್, ಪಲ್ಮನೋಮೀಟರ್, ಆಮೇಲೆ ಸ್ಪೈರೋಮೀಟರ್ ಅಂತ ಹೇಳ್ತೀವಿ. ಪಲ್ಮನೋಮೀಟರ್ ಮತ್ತು ಸ್ಪೈರೋಮೀಟರ್. ಏಕಮಾನ ಟೈಡಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಟೈಡಲ್ ವಾಲ್ಯೂಮ್. ನೆಕ್ಸ್ಟ್ ನೋಡ್ರಿ,
ಈ ಒಂದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ರೋಗಗಳು, ಡಿಸೀಸ್ ರಿಲೇಟೆಡ್ ಟು ಲಂಗ್ಸ್. ನಂಬರ್ ಒನ್ ಅಸ್ತಮ. ನಂಬರ್ ಒನ್ ಅಸ್ತಮ, ಕನ್ನಡದಲ್ಲಿ ದಮ್ಮು, ಗೊರಲು ಅಥವಾ ಉಬ್ಬಸ ಅಂತ ಕರಿತೀವಿ. ಅಸ್ತಮ ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ? ಇದು ಲಂಗ್ಸ್ ಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಯಾಗಿದೆ. ಸಾಮಾನ್ಯವಾಗಿ ವಯಸ್ಕರಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ತೇವೆ, ನಾವು ಹೆಚ್ಚಾಗಿ ವಯಸ್ಕರಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ತೇವೆ ಅಸ್ತಮ ಅಂತಕ್ಕಂಥ ಒಂದು ರೋಗ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಒಂದು ರೋಗದ ಲಕ್ಷಣ ಏನಪ್ಪಾ ಅಂತ ಹೇಳಿ ನೋಡಿದಾಗ, ಅಸ್ತಮ ರೋಗದ ಲಕ್ಷಣ ಉಸಿರಾಟ ದರ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಉಸಿರಾಟ ದರ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಅಂದರೆ ಈಗ ವಯಸ್ಕ ಮಾನವರಲ್ಲಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಸರಾಸರಿಯಾಗಿ ಉಸಿರಾಟ ದರ 17 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳಿ ಏನ್ ಕೊಡ್ತೀವಲ್ಲ, ಇಲ್ಲಿ ಉಸಿರಾಟ ದರ ಅದಕ್ಕಿಂತ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಬೇಗನೆ ಉಸಿರಾಟ ಮಾಡ್ತಾರ ಅಂತ ಅರ್ಥ. ಯಾಕೆ ಬೇಗನೆ ಉಸಿರಾಟ ಮಾಡ್ತಾರ ಅಂತ ಹೇಳಿದಾಗ, ಅವರಿಗೆ ಆಮ್ಲಜನಕ ಸಾಕಾಗಲ್ಲ ಅಂತ ಅರ್ಥದು. ಪಾಯಿಂಟ್ ಗೊತ್ತಾಗ್ತದೆ. ಆಕ್ಸಿಜನ್ ಏನಾಗಲ್ಲ, ಸಾಕಾಗುವುದಿಲ್ಲ ದೇಹಕ್ಕೆ, ಅದಕ್ಕಾಗಿ ಅತಿ ಹೆಚ್ಚು ಉಸಿರಾಟ ಮಾಡುತ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಉಸಿರಾಟ ದರ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಕಾರಣ ಏನು ಅಂತ ಹೇಳಿ ನೋಡಿದಾಗ, ಕಾರಣ ಶ್ವಾಸನಾಳಗಳಲ್ಲಿ ಕೊಲೆಸ್ಟಿರಾಲ್ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಅರ್ಥ. ಈ ಒಂದು ಲಂಗ್ಸ್ ಗಳಲ್ಲಿ ಒಂದು ಟ್ರಾಕಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಟ್ರಾಕಿಯಾಗಳಲ್ಲಿ ಅಂತ ಹೇಳಿದಾಗ ಈ ಒಂದು ಕೊಲೆಸ್ಟಿರಾಲ್ ಪ್ರಮಾಣ ಏನಾದಾಗ ಹೆಚ್ಚಾದಾಗ, ನೋಡ್ರಿ ರಕ್ತನಾಳಗಳಲ್ಲಿ ಕೊಲೆಸ್ಟಿರಾಲ್ ಪ್ರಮಾಣ ಹೆಚ್ಚಾದ್ರೆ ಹಾರ್ಟ್ ಅಟ್ಯಾಕ್ ಬರ್ತದ. ಅದೇ ರೀತಿ ಶ್ವಾಸನಾಳಗಳು ಅಂತ ಹೇಳಿ ಕೊಡ್ತಾ ಇದೀವಿ. ಶ್ವಾಸನಾಳಗಳಲ್ಲಿ ಈ ಒಂದು ಕೊಲೆಸ್ಟಿರಾಲ್ ಪ್ರಮಾಣ ಹೆಚ್ಚಾದ್ರೆ ಬರುವಂತ ಒಂದು ಸಮಸ್ಯೆ ಏನಾಗೋದು? ಅಸ್ತಮ ಅಂತ ಹೇಳಿ ಕೊಡ್ತಾ ಇದೀವಿ, ಅಥವಾ ದಮ್ಮು, ಗೊರಲು, ಉಬ್ಬಸ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಉಸಿರಾಟ ದರ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಉಸಿರಾಟ ದರ ಹೆಚ್ಚಾಗಿರುತ್ತದೆ. ಇಲ್ಲಿ ಕೃತಕ ಉಸಿರಾಟಕ್ಕಾಗಿ ಏನು ಬಳಸುತ್ತಾರೆ ಅಂತ ಹೇಳಿ ನೋಡಿದಾಗ, ಕೃತಕ ಉಸಿರಾಟಕ್ಕಾಗಿ O2 ಜೊತೆಗೆ ಹೀಲಿಯಂ ಅಂತಕ್ಕಂಥ ಒಂದು ಜಡ ಅನಿಲವನ್ನು ಬಳಸುತ್ತಾರೆ. ಇದು ಕೂಡ PSI ಪ್ರಶ್ನೆ ಬಂದದ, ಗೊತ್ತಿರಲಿ. ಕೃತಕ ಉಸಿರಾಟದಲ್ಲಿ ಈ ಕೆಳಗಿನ ಯಾವ ಅನಿಲಗಳನ್ನು ಬಳಸುತ್ತಾರೆ? O2 ಪ್ಲಸ್ ಹೀಲಿಯಂ ಅಂತ ಹೇಳುತ್ತೀವಿ. ಸರ್ ಇಲ್ಲಿ ನೋಡ್ರಿ, O2 ಜೊತೆಗೆ ಹೈಡ್ರೋಜನ್ ಯಾಕೆ ಬಳಸಲಿಲ್ಲ ಅಂತ ಹೇಳಿ ನೋಡಿದಾಗ, ಹೈಡ್ರೋಜನ್ ಅತಿ ಹೆಚ್ಚು ದಹನಾನುಕೂಲಿ ಗುಣವನ್ನು ಹೊಂದಿದೆ. ಹೈಡ್ರೋಜನ್ ಅತಿ ಹೆಚ್ಚು ಬಳಸಿದ್ರೆ ಬೆಂಕಿ ಜಾಸ್ತಿ ಉರಿತಾ ಹೋಗ್ತದ. ಇಲ್ಲಿ ಈ ಒಂದು ಹೀಲಿಯಂ ಅಂತ ಒಂದು ಗುಣವನ್ನು ಹೊಂದಿಲ್ಲ. ಹೀಲಿಯಂ ಏನಾಗಿದೆ? ಇದೊಂದು ನೋಬಲ್ ಗ್ಯಾಸ್ ಆಗಿದೆ ಅಂತ ಹೇಳ್ತೀವಿ. ಈ ರೀತಿ O2 ಜೊತೆಗೆ ಹೀಲಿಯಂ ಬಳಸಿರುತ್ತಾರೆ ಕೃತಕ ಉಸಿರಾಟದಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡಿದಾಗ, ಈ ಒಂದು ಅಸ್ತಮಾ ರೋಗಿಗಳಿಗೆ ಬಳಸತಕ್ಕಂತಹ ಇನ್ಹ್ಯಾಲರ್, ನೆಬ್ಯುಲೈಸರ್ ಗಳಲ್ಲಿ ಈ ಒಂದು ಕೃತಕ ಉಸಿರಾಟಕ್ಕಾಗಿ O2 ಮತ್ತು ಹೀಲಿಯಂ ಅನ್ನು ಏನ್ ಮಾಡುತ್ತಾರೆ? ಬಳಸುತ್ತಾರೆ ಅಂತ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ರಿ, ಇಡೀ ಬ್ರಹ್ಮಾಂಡದಲ್ಲಿ ಎರಡನೇದಾಗಿ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು? ಹೀಲಿಯಂ. ಮೊದಲನೇದಾಗಿ ಹೆಚ್ಚಾಗಿ ದೊರೆಯುವ ಅನಿಲ ಯಾವುದು? ಹೈಡ್ರೋಜನ್ ಅಂತ ಹೇಳ್ಕೊಡ್ತೀವಿ. ಸರಿಯಾಗಿ ನೆನ್ಪಿಟ್ಕೋರಿ, ಕೃತಕ ಉಸಿರಾಟಕ್ಕಾಗಿ ಬಳಸುತ್ತಾರೆ ಅಂತ ಹೇಳಿದ್ವಿ. ಈ ರೀತಿ ಒಂದು ಅಸ್ತಮ ಅಂತಕ್ಕಂಥ ಒಂದು ಡಿಸೀಸ್ ಬಗ್ಗೆ ಮಾಹಿತಿ. ಎರಡನೇದಾಗಿ ನೋಡ್ರಿ, ಸೆಕೆಂಡ್ ಒನ್ ನಿಮೋನಿಯಾ ಅಂತ ರೋಗದ ಹೆಸರು ಏನು? ನಿಮೋನಿಯಾ. ಪ್ರಶ್ನೆ ಕೇಳ್ತಾನ, ನಿಮೋನಿಯಾ ಇದು ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ? ಇದು ಲಂಗ್ಸ್ ಗಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ನಿಮೋನಿಯಾ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿದಿಂದ ಬರ್ತಕ್ಕಂಥ ರೋಗವಾಗಿದೆ ಅಂತ ಕೇಳಿದ್ರೆ, ಬ್ಯಾಕ್ಟೀರಿಯಾದಿಂದ ಬರುವ ಒಂದು ರೋಗವಾಗಿದೆ. ಪ್ರಶ್ನೆ ಕೇಳ್ತಾನ, ನಿಮೋನಿಯಾ ಇದು ಯಾವುದರಿಂದ ಬರುತ್ತದೆ? ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗವಾಗಿದೆ. ಹಾಗಾದ್ರೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಹೇಳಿ ನೋಡಿದಾಗ, ಡಿಪ್ಲೋಕಾಕಸ್ ನಿಮೋನಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರುವ ರೋಗವಾಗಿದೆ.
ಡಿಪ್ಲೋಕಾಕಸ್ ನಿಮೋನಿಯಾ ಅಂತ ಹೇಳ್ತೀವಿ, ಅಥವಾ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಮಾನವನ ದೇಹಕ್ಕೆ ಇದು ಎಂಟರ್ ಆಗ್ತದ, ಒಂದು ರೋಗ ಬರ್ತದ ನಿಮೋನಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಕಾರಣವಾದ ಬ್ಯಾಕ್ಟೀರಿಯಾ ಡಿಪ್ಲೋಕಾಕಸ್ ನಿಮೋನಿಯಾ ಅಂತ ಹೇಳಿ ನೋಡಿದ್ದನು. ಈ ಒಂದು ನಿಮೋನಿಯಾ ರೋಗ ಬಂದಾಗ ರೋಗದ ಲಕ್ಷಣಗಳು ಏನು ಅಂತ ಹೇಳಿ ನೋಡಿದರೆ, ರೋಗದ ಲಕ್ಷಣಗಳು ಸಿಂಟಮ್ಸ್ ಆಫ್ ನಿಮೋನಿಯಾ ಡಿಸೀಸ್. ನಂಬರ್ 1, ಈ ಒಂದು ಲಂಗ್ಸ್ ಗಳಲ್ಲಿ ಕಫದ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಕಫದ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಮತ್ತು ಲಂಗ್ಸ್ ಗಳಲ್ಲಿ ನೀರಿನ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಲಂಗ್ಸ್ ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ. ಜೊತೆಗೆ ಲಂಗ್ಸ್ ಗಳಲ್ಲಿ ನೋವು ಕಂಡು ಬರುತ್ತದೆ. ಲಂಗ್ಸ್ ಗಳಲ್ಲಿ ಏನ್ ಕಂಡು ಬರ್ತದ? ನೋವು ಕಂಡು ಬರುವಂತ ಒಂದು ಸಮಸ್ಯೆ ಅಂತ ಹೇಳಿ ಕರಿತೀವಿ, ನೋವು ಕಂಡು ಬರುತ್ತದೆ. ನೋಡಿ, ಸಾಮಾನ್ಯವಾಗಿ ಡಿಪ್ಲೋಕಾಕಸ್ ನಿಮೋನಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಎಲ್ಲಿ ಅಟ್ಯಾಕ್ ಮಾಡ್ತದಪ್ಪ ಅಂತ ನೋಡಿದಾಗ ಲಂಗ್ಸ್ ಗೆ ಏನ್ ಮಾಡ್ತದ? ಅಟ್ಯಾಕ್ ಮಾಡಿದಾಗ ಆ ಒಂದು ರೋಗದ ಲಕ್ಷಣಗಳು ನೋಡಿ, ನಿಮೋನಿಯಾ ರೋಗದ ಲಕ್ಷಣಗಳು ಲಂಗ್ಸ್ ಗಳಲ್ಲಿ ಕಫದ ಪ್ರಮಾಣ, ಕಾಫ್ ಪ್ರಮಾಣ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತ ಹೇಳ್ತೀವಿ. ವಾಟರ್ ಲೆವೆಲ್ ಏನಾಗಿರುತ್ತದೆ? ಹೆಚ್ಚಾಗುತ್ತದೆ. ಜೊತೆಗೆ ಆ ಒಂದು ಲಂಗ್ಸ್ ಗಳಲ್ಲಿ ಏನ್ ಕಂಡು ಬರ್ತದ? ನೋವು ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಇದನ್ನು ಬಹಳಷ್ಟು ದಿನದವರೆಗೂ ಬಿಡಬಾರದು. ಸಾಮಾನ್ಯವಾಗಿ ರೋಗದ ಲಕ್ಷಣ ಏನಂತ ಹೇಳಿದಾಗ ಜ್ವರ ಬರುವಂತ ಒಂದು ಪಾಯಿಂಟ್ ಗೊತ್ತಾಗ್ತಾ ಇರ್ತದ. ಜ್ವರ ಬರ್ತಿರ್ತದ, ಬಿಟ್ಟು ಜ್ವರ ಬರ್ತಿರ್ತದ, ಸಾಯಂಕಾಲ ಸಮಯದಲ್ಲಿ ಜ್ವರ ಬರ್ತಿರ್ತದ. ಜೊತೆಗೆ ನಿಮ್ಗೆ ಏನಾಗ್ತದೆ ನೋಡಿದಾಗ ನಾರ್ಮಲ್ ಆಗಿ ನೆಗಡಿ ಬಂದಿರ್ತದ, ಕಫ ಆಗಿರ್ತದ ಅಂತ ಅನಿಸ್ತದ್ರಿ. ಹೌದ್ರಿ, ಈ ಒಂದು ಶೀತ ಬಂದಿರ್ತದ, ಕಫ ಅನಿಸ್ತಿರ್ತದ. ಬಟ್ ನೀವು ಬಹಳ ಇದನ್ನ ಬಿಟ್ರಿ ಅಂತ ತಿಳ್ಕೊರಿ, ಹಾಗೆ ಬಿಟ್ರಿ ಅಂತ ತಿಳ್ಕೊರಿ, ಕಂಟಿನ್ಯೂಸ್ ಆಗಿ ನೀವು ಜಸ್ಟ್ ಕೆಮ್ಮಿದ್ರೆ ಸಾಕು ಲಂಗ್ಸ್ ಗಳಲ್ಲಿ ನೋವು ಕಂಡು ಬರ್ತದೆ. ಕೆಮ್ಮಿದ್ರೆ ಸಾಕು ಬಾಯಿಯಿಂದ ಮೂಗಿನಿಂದ ನೀರು ಸೋರಿಕೆ ಕಂಡು ಬರ್ತದೆ. ಕಾರಣ ಈ ಒಂದು ಲಂಗ್ಸ್ ಗಳಲ್ಲಿ ಯಾವುದರ ಪ್ರಮಾಣ ಏನಾಗಿರುತ್ತದೆ? ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಅಂತ ಹೇಳ್ಕೊಡ್ತೀವಿ. ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಇದನ್ನ ನಾವು ಬಿಟ್ಟಿವಿ ಅಂತ ತಿಳ್ಕೊಳ್ಳಿ, ವ್ಯಕ್ತಿಗಳು ಏನಾಗಬಹುದು? ಸಾಯಬಹುದು ಅಂತ ಹೇಳ್ಕೊಡ್ತಾ ಇದೀವಿ. ಕಾರಣ ಇಲ್ಲಿ ಈ ರೀತಿ ಕಫದ ಪ್ರಮಾಣ ಹೆಚ್ಚಾಗುವುದರಿಂದ ಪ್ರಮುಖವಾಗಿ O2 ಪ್ರಮಾಣ ದೇಹದಲ್ಲಿ ಏನಾಗಿ ಬಿಡುತ್ತದೆ? ಕಡಿಮೆಯಾಗಿ ಬಿಡುತ್ತದೆ. ಈ ರೀತಿ ರಕ್ತದಲ್ಲಿ O2 ಪ್ರಮಾಣ ಕಡಿಮೆ ಆಯ್ತು ಅಂತ ತಿಳ್ಕೊಳ್ಳಿ, ವ್ಯಕ್ತಿಗಳು ಒಂದು ಎಕ್ಸ್ಪೈರ್ ಆಗುವಂತ ಒಂದು ಚಾನ್ಸಸ್ ಇರುತ್ತದೆ ಅಂತ ಹೇಳ್ತೀವಿ. ಎಕ್ಸ್ಪೈರ್ ಆಗುವಂತ ಒಂದು ಚಾನ್ಸಸ್ ಇರ್ತದೆ, ಸರಿಯಾಗಿ ಗೊತ್ತಿರಬೇಕು. ಈ ರೀತಿ ಒಂದು ನಿಮೋನಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ನಿಮೋನಿಯಾ ನೀವು ನೋಡಿ ಕೇಳಿರ್ತೀರ ಹಳ್ಳಿಗಳಲ್ಲಿ, ಎದೆಯಾಗ ನೀರು ಹೆಚ್ಚಾಗಿ ಸತ್ತರಿ ಅವ ಅಂತ ಹೇಳ್ತಿರ್ತಾರ. ಎದೆಯಲ್ಲಿ ನೀರು ಹೆಚ್ಚಾಗಿ ಸಾಯ್ತಾರ ಅಂತ ಹೇಳಿದಾಗ ಆ ರೋಗದ ಹೆಸರು ಏನ್ ಕೊಡ್ಬೋದು? ನಿಮೋನಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ನಿಮೋನಿಯಾ ಇದು ರೋಗ ಡಾಕ್ಟರ್ಗೆ ಗೊತ್ತಾಯ್ತು ಅಂತ ತಿಳ್ಕೊರಿ, ಡಿಪ್ಲೋಕಾಕಸ್ ನಿಮೋನಿಯಾ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ಗೊತ್ತಾಯ್ತು ಅಂತ ತಿಳ್ಕೊರಿ, ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಚೆಸ್ಟ್ ಎಕ್ಸ್ರೇ ಮಾಡ್ಲಿಕ್ಕೆ ಹೋಗ್ತಾರೆ. ಏನ್ ಮಾಡ್ತಾರೆ? ಚೆಸ್ಟ್ ಎಕ್ಸ್ರೇ ಮಾಡ್ತಾರ. ಇಲ್ಲಿ ಎಕ್ಸ್ರೇ ಮಾಡ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಎಕ್ಸ್ರೇ ಮಾಡ್ಬೇಕಾದ್ರೆ ಈ ರೀತಿ ನಾವು ಲಂಗ್ಸ್ ನೋಡಿದ್ದೀವಿ. ಇಷ್ಟು ರೀಸನ್ ಅಲ್ಲ ಯಾವ ಬಣ್ಣದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ನೋಡಿದಾಗ ಬ್ಲಾಕ್ ಕಲರ್ ಅಲ್ಲಿ ಇರ್ತದ. ಆದ್ರೆ ಈ ರೀಸನ್ ಎಲ್ಲ ಏನಾಗಿರ್ತದ ಅಂತ ಹೇಳಿ ನೋಡಿದಾಗ ವೈಟ್ ಕಲರ್ ಅಲ್ಲಿ ಇರ್ತದ. ಎರಡು ಸೈಡ್ ಇದು ವೈಟ್ ಕಲರ್ ಇರ್ತದ. ಇಲ್ಲಿ ವೈಟ್ ಕಲರ್ ಅಲ್ಲಿ ಇರ್ತದ ಅಂದ್ರೆ ಇಲ್ಲಿ ಕಫದ ಪ್ರಮಾಣ ಏನಾಗಿದೆ ಅಂತ ಅರ್ಥ? ಹೆಚ್ಚಾಗಿದೆ ಅಂತ ಅರ್ಥ. ಚೆಸ್ಟ್ ಅಲ್ಲಿ ಈ ಒಂದು ಲಂಗ್ಸ್ ಗಳಲ್ಲಿ ಪ್ರಮುಖವಾಗಿ ಕಫದ ಪ್ರಮಾಣ ಏನಾಗಿರ್ತದ? ಹೆಚ್ಚಾಗಿರುತ್ತದೆ ಅಂತ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರ. ಡಾಕ್ಟರ್ಗಳಿಗೆ ಗೊತ್ತಾಗ್ತದೆ ಇದೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ. ಅವ್ರು ಏನ್ ಮಾಡ್ತಾರ ಅಂತ ಹೇಳಿದಾಗ ಮತ್ತೆ ಈ ಒಂದು ಆಂಟಿಬಯೋಟಿಕ್ ಅಂತ ಹೇಳಿ ಕೊಡ್ತೀವಿ. ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಅನ್ನ ಕೊಟ್ಟು ಇದನ್ನ ಕ್ಯೂರ್ ಮಾಡ್ತಾ ಬರ್ತಾರ. ಪದೇ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಇಲ್ಲಿ ಎಕ್ಸ್ರೇ ಮಾಡ್ತಾ ಬರ್ತಿರ್ತಾರೆ. ಅಂದ್ರೆ ಎಕ್ಸ್ರೇ ಫೋಟೋ ಅಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಬಂತು ಅಂತ ತಿಳ್ಕೊರಿ, ಅವಾಗ ಕಫದ ಪ್ರಮಾಣ ಏನಾಗಿದೆ ಅಂತ ಅರ್ಥ? ಕಡಿಮೆ ಆಗಿದೆ ಅಂತ ಅರ್ಥ. ಈ ಒಂದು ಟ್ರೀಟ್ಮೆಂಟ್ ಗೋಸ್ಕರ ಏನ್ ಬಳಸ್ತಾರ? ಆಂಟಿಬಯೋಟಿಕ್ ಇಂಜೆಕ್ಷನ್ ಗಳನ್ನ ಬಳಸುತ್ತಾರೆ. ಇಲ್ಲಿ ಪೆನ್ಸಿಲಿನ್ ಕೂಡ ಏನ್ ಮಾಡಬಹುದು? ಬಳಸಬಹುದು ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ನಿಮೋನಿಯಾ ಅಂತ ಹೇಳಿ ಕರಿತೀವಿ. ಇದೇನ್ ರೋಗದ ಲಕ್ಷಣಗಳು ಅದಾವಲ್ಲ, ಸೇಮ್ ಕರೋನಾ ವೈರಸ್ ಅಂತ ಹೇಳಿ ಕೊಟ್ಟಿರ್ತೀವಿ. ಹೌದು, ಸೇಮ್ ಕರೋನಾ ವೈರಸ್ ಅಂತ ಹೇಳಿ ಒಂದು ಪಾಯಿಂಟ್ ಅದ, ಗೊತ್ತಿರ್ಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸಮಸ್ಯೆ ಇಂಪಾರ್ಟೆಂಟ್ ನಂಬರ್ 3, TB. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ TB? TB ವಿಸ್ತೃತ ರೂಪ ಏನು ಅಂತ ಹೇಳಿ ನೋಡಿದಾಗ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ TB ನ ವಿಸ್ತೃತ ರೂಪ ಅಂತ ಹೇಳ್ತೀವಿ. ನೋಡ್ರಿ ಏನ್ ಮಾಡಿರ್ತಾರೆ TB ಅಂತ ಹೇಳಿ ನಿಮ್ಗೆ ಹೋದ್ರೆ ಗೊತ್ತಾಗ್ತದ.
ಕೆಲವು ಏನ್ ಮಾಡ್ತಾರೆ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಅಂತೇಳಿ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಗೊತ್ತಿರಲಿ. ಕನ್ನಡದಲ್ಲಿ ಇದನ್ನ ಏನ್ ಹೇಳ್ತೀವಿ, ಕ್ಷಯ ರೋಗ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಯಾವ ರೋಗ? ಕ್ಷಯ ರೋಗ, ಟಿಬಿ ಅಂತ ಹೇಳಿ ಕೊಡ್ತೀವಿ. ಸಮಸ್ಯೆ ಹೆಸರು ಟಿಬಿ, ಕನ್ನಡದಲ್ಲಿ ಕ್ಷಯ ರೋಗ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಟಿಬಿ ಅಂತಕ್ಕಂತ ಒಂದು ಸಮಸ್ಯೆ ಯಾವ ಒಂದು ಸೂಕ್ಷ್ಮಾಣು ಜೀವಿನಿಂದ ಬರುತ್ತದೆ ಅಂತ ಹೇಳಿದಾಗ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗವಾಗಿದೆ. ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ರೆ ಮೈಕೋಬ್ಯಾಕ್ಟೀರಿಯಂ, ಮೈಕೋಬ್ಯಾಕ್ಟೀರಿಯಂ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಒಂದು ರೋಗ ಯಾವುದು? ಟಿಬಿ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಕ್ಷಯ ರೋಗ ಅಂತ ಹೇಳ್ತೀವಿ. ಈ ಒಂದು ಮೊಟ್ಟ ಮೊದಲಿಗೆ ಈ ಒಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಪತ್ತೆ ಹಚ್ಚಿದ ವಿಜ್ಞಾನಿ ಯಾರು ಅಂತ ಹೇಳಿ ನೋಡಿದಾಗ ರಾಬರ್ಟ್ ಕೋಚ್ ಅಂತ ಹೇಳ್ತೀವಿ. ಅವರು ಯಾರು? ರಾಬರ್ಟ್ ಕೋಚ್. in the year of 1882 1882ರಲ್ಲಿ ಈ ಒಂದು ಟಿಬಿಗೆ ಕಾರಣವಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನ ಪತ್ತೆ ಹಚ್ಚಿದ ವಿಜ್ಞಾನಿ ಯಾರು? ರಾಬರ್ಟ್ ಕೋಚ್ ಅಂತ ಹೇಳ್ತೀವಿ. in the year of 1882 ಅಂತ ಹೇಳ್ತೀವಿ. ಈ ಒಂದು ಟಿಬಿ ಯಾವ್ದ್ರ ಮೂಲಕ ಬರುತ್ತದೆ ಅಂತ ನೋಡಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಏನಾಗುತ್ತದೆ? ಹರಡುವಂತ ಒಂದು ಸಮಸ್ಯೆಯಾಗಿದೆ. ಗಾಳಿಯ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತ ಒಂದು ಸಮಸ್ಯೆಯಾಗಿದೆ. ಯಾವುದು? ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಅಂತ ಹೇಳಿ ಕೊಡ್ತೀವಿ, ಕ್ಷಯ ರೋಗ. ಹಾಗಾದ್ರೆ ರೋಗದ ಲಕ್ಷಣಗಳು ಏನು ಅಂತ ಹೇಳಿ ನೋಡಿದಾಗ ಈ ಒಂದು ಕೆಮ್ಮು ಕಂಡು ಬರುತ್ತದೆ. ಏನ್ ಕಂಡು ಬರ್ತದ? ಕೆಮ್ಮು ಕಂಡು ಬರುತ್ತದೆ. ಅದೇ ರೀತಿ ಶ್ವಾಸಕೋಶಗಳಲ್ಲಿ ನೋವು ಕಂಡು ಬರುತ್ತದೆ. ಶ್ವಾಸಕೋಶಗಳಲ್ಲಿ ಉರಿ ಕಂಡು ಬರುತ್ತದೆ. ಆಮೇಲೆ ಕಫದ ಪ್ರಮಾಣ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ. ಕಫದ ಪ್ರಮಾಣ ಹೆಚ್ಚಾಗಿರುತ್ತದೆ. ಅದೇ ರೀತಿ ಜ್ವರ ಬರುತ್ತದೆ. ತಲೆನೋವು, ವಾಂತಿ ಆಗುವುದು, ಹಸಿವಾಗದೇ ಇರುವುದು, ಇವೆಲ್ಲ ಸಿಂಟಮ್ಸ್ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಹಸಿವಾಗದೇ ಇರುವುದು ಈ ಒಂದು ಟಿಬಿನ ರೋಗದ ಲಕ್ಷಣಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಕಫದ ಪ್ರಮಾಣ ಪ್ರಮುಖವಾಗಿ ಏನಾಗಿರ್ತದ? ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಜಾಸ್ತಿ ಕಫ ಕಂಡು ಬರ್ತಾ ಇತ್ತು ಅಂತ ಹೇಳ್ಕೊಂಡು ನೋಡಿದಾಗ ವ್ಯಕ್ತಿಗಳಲ್ಲಿ ಕಫದ ಪ್ರಮಾಣ ಹೆಚ್ಚಾಗಿತ್ತಂದ್ರ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಆ ಒಂದು ಕಫವನ್ನ ಟೆಸ್ಟ್ ಮಾಡ್ತಾರ. ಟೆಸ್ಟ್ ಮಾಡಿದಾಗ ಅಲ್ಲಿ ಟಿಬಿ ಅದನ್ನ ಅಥವಾ ನಾರ್ಮಲ್ ಯಾವ್ದಾದ್ರು ಡಿಸೀಸ್ ಅದನ್ನ ಅಂತ ಹೇಳಿ ಏನ್ ಮಾಡಬಹುದು? ಪತ್ತೆ ಹಚ್ಚಬಹುದು. ಈ ರೀತಿ ಒಂದು ಟ್ಯೂಬರ್ಕ್ಯುಲೋಸಿಸ್ ಬ್ಯಾಸಿಲಸ್ ಅಂತ ಹೇಳಿ ಕರಿತೀವಿ. ಬ್ಯಾಕ್ಟೀರಿಯಾ ಯಾವುದು? ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಚಿಕಿತ್ಸೆಗೆ ಒಂದು ಲಸಿಕೆಯನ್ನ ಹಾಕ್ತಾರೆ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಬರ್ರಿ. ಚಿಕಿತ್ಸೆಗೆ ಲಸಿಕೆ ಬಿಸಿಜಿ ಕೇಳಿರ್ತೀವಿ ನೋಡ್ರಿ. ಚಿಕ್ಕ ಮಕ್ಕಳಲ್ಲಿ ಅಂಗನವಾಡಿ ನೋಡಿರ್ತೀರಿ ಎಲ್ಲ, ಅಲ್ಲಿ ಇಂಜೆಕ್ಷನ್ ಮಾಡಕ್ ಬಂದಾರ್ರಿ ಬರ್ರಿ ಅಂತ ಹೇಳ್ತಾರ. ಅಲ್ಲಿ ಯಾವ ಲಸಿಕೆ ಅಂತ ಹಾಕ್ತಿರ್ತಾರೆ? ಬಿಸಿಜಿ ಲಸಿಕೆ ಅಂತ ಹೇಳ್ಕೊಡ್ತೀವಿ. ಬಿಸಿಜಿ ಲಸಿಕೆ. ಹಾಗಾದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಬಿಸಿಜಿ? ಬಿಸಿಜಿ ಅಂದ್ರೆ ಏನಪ್ಪಾ ಅಂತ ಹೇಳಿ ನೋಡಿದಾಗ ಬ್ಯಾಸಿಲಸ್ ಕಾಲ್ಮಟ್ಟೆ ಗುಯೇರಿಯನ್. ನೋಡ್ರಿ ಹೆಸರು ಹೆಂಗದ? ಬ್ಯಾಸಿಲಸ್ ಕಾಲ್ಮಟ್ಟೆ ಗುಯೇರಿಯನ್ ಅಂತ ಹೇಳಿ ಕರಿತೀವಿ. ಶಾರ್ಟ್ ಆಗಿ ನೀವು ಏನಂತ ಹೇಳ್ತೀರಿ? ಬಿಸಿಜಿ ಅಂತಕ್ಕಂಥ ಒಂದು ಲಸಿಕೆಯನ್ನ ಯಾವ್ದ್ರ ವಿರುದ್ಧ ಹೋರಾಡಲು ಹಾಕುತ್ತಾರೆ ಅಂತ ಹೇಳಿದಾಗ ಈ ಒಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ವಿರುದ್ಧ ಹೋರಾಡಲು ಈ ಒಂದು ಲಸಿಕೆಯನ್ನ ಹಾಕುತ್ತಾರೆ ಅಂತ ಹೇಳ್ತೀವಿ. ಬ್ಯಾಸಿಲಸ್ ಕಾಲ್ಮಟ್ಟೆ ಗುಯೇರಿಯನ್ ಕೇಳಿರ್ತೀವಿ. ಬಿಸಿಜಿ ಅಂತಕ್ಕಂಥ ಒಂದು ಲಸಿಕೆಯನ್ನ ಹಾಕುತ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಚಿಕಿತ್ಸೆಗೆ ಬಳಸ್ತಕ್ಕಂಥ ಒಂದು ಲಸಿಕೆ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದಾಗ ಈ ಒಂದು ವಿಶ್ವ ಕ್ಷಯ ರೋಗ ದಿನವನ್ನ ಯಾವಾಗ ಆಚರಿಸುತ್ತಾರೆ? ವಿಶ್ವ ಕ್ಷಯ ರೋಗ ದಿನವನ್ನ ಯಾವಾಗ ಆಚರಿಸುತ್ತಾರೆ ಅಂತ ಹೇಳಿ ನೋಡಿದಾಗ ವಿಶ್ವ ಕ್ಷಯ ರೋಗ ದಿನ ಇಂಗ್ಲಿಷ್ ಅಲ್ಲಿ ವರ್ಲ್ಡ್ ಟಿಬಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರ. ವರ್ಲ್ಡ್ ಟಿಬಿ ಡೇ. ಯಾವ ದಿನವನ್ನು ವಿಶ್ವ
ಕ್ಷಯರೋಗ ದಿನ ಎಂದು ಆಚರಿಸುತ್ತಾರೆ ಅಂತ ಹೇಳಿ ನೋಡಿದಾಗ ಮಾರ್ಚ್ 24 ಮಾರ್ಚ್ 24 ಅನ್ನ ವಿಶ್ವ ಕ್ಷಯರೋಗ ದಿನ ಅಂತೇಳಿ ಆಚರಣೆ ಮಾಡುತ್ತಾರೆ. ಕಾರಣ ಈ ಒಂದು ಮಾರ್ಚ್ 24ರಂದು ಕ್ಷಯರೋಗ ದಿನವನ್ನು ಆಚರಿಸುವ ಕಾರಣ ಏನಪ್ಪಾ ಅಂತ ಹೇಳಿ ನೋಡಿದಾಗ ಈ ಒಂದು ರಾಬರ್ಟ್ ಕೋಚ್ ಅವರು ಇದೇ ದಿನದಂದು 1882 ಮಾರ್ಚ್ 24ರಂದು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಈ ಒಂದು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಕಾರಣವಾಗಿದೆ, ಬ್ಯಾಕ್ಟೀರಿಯಾವನ್ನು ಪತ್ತೆಸ್ತಾರ. ಆ ಒಂದು ದಿನದ ನೆನಪಿಗಾಗಿ ಮಾರ್ಚ್ 24ನ ವಿಶ್ವ ಕ್ಷಯ ರೋಗ ದಿನ. ಅಂದ್ರೆ ಈ ರೀತಿ ಒಂದು ಕ್ಷಯ ರೋಗ ಅಂತೇಳಿ ಈ ರೋಗದ ಲಕ್ಷಣಗಳು ಈ ರೀತಿ ಕಂಡು ಬರುತ್ತವೆ. ಇದು ಗಾಳಿಯ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗುತ್ತದೆ, ಹರಡುತ್ತದೆ. ಇದು ಬ್ಯಾಕ್ಟೀರಿಯಾ ಮೂಲಕ ಬರುತ್ತದೆ ಅಂತ ಹೇಳಿ ಜನರಿಗೆ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು. ಈ ಉದ್ದೇಶದಿಂದ ಮಾರ್ಚ್ 24ನ ವಿಶ್ವ ಕ್ಷಯ ರೋಗ ದಿನ ಅಂತೇಳಿ ಆಚರಣೆ ಮಾಡುತ್ತಾರೆ. ಹಾಗಾದರೆ 2022 ಈ ಒಂದು ವಿಶ್ವ ಕ್ಷಯ ರೋಗ ದಿನದ ಧ್ಯೇಯವಾಕ್ಯ ಏನಾಗಿದೆ ಅಂತ ಹೇಳಿ ನೋಡಿದರೆ, ಧ್ಯೇಯವಾಕ್ಯ ಇನ್ವೆಸ್ಟ್ ಟು end TB, invest to end TB, save lives. ಈ ರೀತಿ ಇನ್ವೆಸ್ಟ್ ಟು ಎಂಡ್ ಟಿಬಿ ಸೇವ್ ಲೈಫ್ಸ್ ಅಂತಕ್ಕಂಥದ್ದು 2022 ವಿಶ್ವ ಕ್ಷಯ ರೋಗ ದಿನದ ಏನಾಗಿದೆ, ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ತೀವಿ. ಇನ್ವೆಸ್ಟ್ ಟು ಎಂಡ್ ಟಿಬಿ ಸೇವ್ ಲೈಫ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ನೋಡಿ, ಧ್ಯೇಯವಾಕ್ಯಗಳು ಬಹಳಷ್ಟು ಏನಾಗುತ್ತವೆ, ಇಂಪಾರ್ಟೆಂಟ್ ಆಗುತ್ತವೆ. ಅವುಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ನಿನ್ನೆ ವಿಶ್ವ ಆರೋಗ್ಯ ದಿನ ಇತ್ತು. ಆ ಆರೋಗ್ಯ ದಿನದ ಧ್ಯೇಯವಾಕ್ಯ ಏನಂತ ಹೇಳಿದಾಗ ಅವರ್ ಪ್ಲಾನೆಟ್ ಅವರ್ ಹೆಲ್ತ್ ಅಂತ ಹೇಳಿ ನೋಡಿದೀವಿ. ಅದನ್ನು ಕೂಡ ನೆನ್ಪಿಟ್ಕೊಡಿ. ಇಲ್ಲಿ ಇನ್ವೆಸ್ಟ್ ಟು ಎಂಡ್ ಟಿಬಿ ಸೇವ್ ಲೈವ್ಸ್ ಅಂತ ಹೇಳಿ ಕೊಡ್ತೀವಿ. ಇದು ವಿಶ್ವ ಕ್ಷಯ ರೋಗ ದಿನದ 2022 ಏನಾಗಿದೆ, ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ತೀವಿ. ಈ ರೀತಿ ವರ್ಲ್ಡ್ ಟಿಬಿ ಡೇ ಅಂತ ಹೇಳಿ ನೋಡಿದ್ರೆ ಇಲ್ಲಿ ಗೊತ್ತಿರಲಿ, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 22, ಮಾರ್ಚ್ 23, ಮಾರ್ಚ್ 24, ಮಾರ್ಚ್ 24. ಈ ಮಾರ್ಚ್ 21 ಯಾವ ದಿನ ಅಂತ ಕೇಳಿದ್ರೆ ವಿಶ್ವ ಅರಣ್ಯ ದಿನ ಅಂತ ಹೇಳ್ತೀನಿ. ಮಾರ್ಚ್ 21 ಯಾವ ದಿನ, ವಿಶ್ವ ಅರಣ್ಯ ದಿನ. ಮಾರ್ಚ್ 22 ಯಾವ ದಿನ, ವಿಶ್ವ ಜಲ ದಿನ. ಮಾರ್ಚ್ 22 ಯಾವ ದಿನ, ವಿಶ್ವ ಜಲ ದಿನ. ಮಾರ್ಚ್ 23 ಹವಾಮಾನ ದಿನ, ಹವಾಮಾನ ದಿನ ಮಾರ್ಚ್ 23. ಹಾಗಾದ್ರೆ ಮಾರ್ಚ್ 24 ಯಾವ ದಿನ, ಕ್ಷಯ ರೋಗ ದಿನ ಅಂತ ಹೇಳ್ತೀನಿ, ಟಿಬಿ ಡೇ ಅಂತ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ರಿ, ನೆನ್ಪಿಟ್ಕೊರಿ, ಮಾರ್ಚ್ 21ನೇ ತಾರೀಕು ಏನ್ ಮಾಡ್ಬೇಕು, ಗಿಡ ಹಚ್ಬೇಕು. 22ನೇ ತಾರೀಕು ಗಿಡ ಹಚ್ಚಿದ್ರೆ ಅಂದ್ರೆ ಅದಕ್ಕೆ ಏನ್ ಹಾಕ್ಬೇಕು, ನೀರ್ ಹಾಕ್ಬೇಕು. 21ನೇ ತಾರೀಕು ಗಿಡ ಹಚ್ಚಿದ್ವಿ, 22ನೇ ತಾರೀಕು ಏನ್ ಹಾಕ್ಬೇಕು, ನೀರ್ ಹಾಕ್ತಿವಿ. 23ನೇ ತಾರೀಕು ಅದಕ್ಕೆ ಹವಾಮಾನ ಚೆನ್ನಾಗಿ ನೋಡ್ಕೋಬೇಕ್ರಿ. ಗಿಡ ಹಚ್ತೀವಿ, ನೀರ್ ಹಾಕ್ತಿವಿ, ಅದ್ರ ಮೇಲೆ ಬುಟ್ಟಿ ಮುಚ್ಚಿದ್ವಿ ಅಂದ್ರೆ, ಡಬ್ಬಿ ಮುಚ್ಚಿದ್ವಿ ಅಥವಾ ಪ್ಲಾಸ್ಟಿಕ್ ಮುಚ್ಚಿದ್ವಿ ಅಂದ್ರೆ ಅದ್ರ ಹವಾಮಾನ ಸರಿಯಾಗಿರುವುದಿಲ್ಲ, ಬೆಳವಣಿಗೆ ಆಗುದಿಲ್ಲ ಅಂತ ಹೇಳ್ತೀವಿ. 23ನೇ ತಾರೀಕು ಚೆನ್ನಾಗಿ ಹವಾಮಾನ ನೋಡ್ಕೋಬೇಕು. ಇವು ಮೂರು ಮಾಡ್ಲಿಲ್ಲ ಅಂತ ತಿಳ್ಕೊರಿ, ನಮಗೆ ಯಾವ ರೋಗ ಬರ್ತದೆ, 24ನೇ ತಾರೀಕು ಟಿಬಿ ಬರ್ತದೆ. ಗೊತ್ತಿಲ್ಲ ಅಂದ್ರೆ ಇದನ್ನ ಕೊಟ್ಟಿರ್ತಾನೆ ಎಕ್ಸಾಮ್ ಅಲ್ಲಿ, ಬಂದಿಸಿ ಬೇರೆ ರೂಪದಲ್ಲಿ ಕೊಟ್ಟಿರ್ಬೋದು. ಸರಿಯಾಗಿ ನೆನ್ಪಿಟ್ಕೋರಿ. ಮಾರ್ಚ್ 21 ಅರಣ್ಯ ದಿನ, 22 ಜಲ ದಿನ, 23 ಹವಾಮಾನ ದಿನ, 24 ಯಾವ ದಿನ, ಟಿಬಿ ಡೇ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ಮಾರ್ಚ್ 21 ಗೊತ್ತಿರಲಿ, ಗುಬ್ಬಚ್ಚಿ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಗುಬ್ಬಚ್ಚಿಗಳ ದಿನ ಮಾರ್ಚ್ 20 ಗುಬ್ಬಚ್ಚಿ ದಿನ, ಗುಬ್ಬಚ್ಚಿ ದಿನ. ಇಲ್ಲಿ ನೋಡ್ರಿ, 20ನೇ ತಾರೀಕು ಇನ್ನೊಂದು ಕೊಡ್ತಾರ ಕೋಡ್ವರ್ಡ್. ಮಾರ್ಚ್ 20ನೇ ತಾರೀಕ ಗುಬ್ಬಚ್ಚಿ ಅರಣ್ಯಕ್ಕೆ ಹೋತಂತ. ಅವ್ರು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ನೀರನ್ನು ಕುಡಿದು ಅಲ್ಲಿ ಹವಾಮಾನ ಸರಿ ಇರಲ್ದಕ್ಕ 24ನೇ ತಾರೀಕು ಟಿಬಿ ಬಂದು ಏನಾಗ್ತದ, ಅದು ಸಾಯ್ತು ಬಿಡ್ತದಂತೆ. ಅವ್ರು ಈ ರೀತಿ ಒಂದು ಕೋಡ್ ಸುಮ್ನೆ ನೆನ್ಪಿಟ್ಕೊಳ್ಳಕ್ಕೆ ಕೊಟ್ಟಿರ್ತಾರೆ, ಗೊತ್ತಿರ್ಲಿ. ಈ ರೀತಿ ಒಂದು ಟಿಬಿ ಬಗ್ಗೆ ಒಂದು ಮಾಹಿತಿ ನೋಡಿದ್ವಿ. ನೆಕ್ಸ್ಟ್ ಸಮಸ್ಯೆ ನೋಡ್ರಿ, ನೆಕ್ಸ್ಟ್ ಸಮಸ್ಯೆ ನಂಬರ್ 4 ಪ್ಲೂರಲ್ ಎಫ್ಯೂಷನ್ ಅಂತ ಕೊಡ್ತೀವಿ. ಪ್ಲೂರಲ್ ಎಫ್ಯೂಷನ್ ಅಂದರೆ ಇಲ್ಲಿ ಪ್ಲೂರಾಗೆ ಸೂಕ್ಷ್ಮಾಣು ಜೀವಿಗಳು ಅಟ್ಯಾಕ್ ಮಾಡಿದಾಗ, ಪ್ಲೂರಾಗೆ ಸೂಕ್ಷ್ಮಾಣು ಜೀವಿಗಳು, ಈ ಒಂದು ಪ್ಲೂರಾ ಎಲ್ಲಿ ಕಂಡು ಬರ್ತದಪ್ಪ ಅಂತ ಹೇಳಿ ನೋಡಿದಾಗ ಇದು
ಈ ಒಂದು ಲಂಗ್ಸ್ ಗಳ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಈ ಒಂದು ಪ್ಲೂರಾಗೆ ಸೂಕ್ಷ್ಮಾಣುಜೀವಿಗಳು ಮೈಕ್ರೋ ಆರ್ಗಾನಿಸಮ್ಸ್ ಅಟ್ಯಾಕ್ ಮಾಡಿದಾಗ ಆ ಒಂದು ಶ್ವಾಸಕೋಶಗಳಲ್ಲಿ ಏನು ಕಂಡು ಬರುತ್ತದೆ, ನೋವು ಕಂಡು ಬರುತ್ತದೆ. ಇದನ್ನೇ ನಾವೇನಂತ ಹೇಳಿಕೊಡ್ತೇವೆ, ಪ್ಲೂರಲ್ ಎಫ್ಯೂಷನ್ ಅಂತ ಹೇಳಿಕೊಡ್ತಾ. ಪ್ಲೂರಲ್ ಎಫ್ಯೂಷನ್ ಅಂತಕ್ಕಂತ ಒಂದು ಸಮಸ್ಯೆ ಪ್ಲೂರಾಗೆ ಸೂಕ್ಷ್ಮಾಣು ಜೀವಿಗಳು ಅಟ್ಯಾಕ್ ಮಾಡಿದಾಗ ಬರುವಂತ ಒಂದು ಸಮಸ್ಯೆ. ಪ್ಲೂರಾ ಅಂತ ಹೇಳಿ ನೋಡಿದಾಗ ಅದು ಶ್ವಾಸಕೋಶಗಳ ಮೇಲ್ಭಾಗದಲ್ಲಿ ಕಂಡು ಬರುತ್ತದೆ. ಹೀಗೆ ಸಮಸ್ಯೆ ಬಂದಾಗ ಏನಾಗ್ತದೆ ಅಂತ ಹೇಳಿದಾಗ ಲಂಗ್ಸ್ ಗಳಲ್ಲಿ ನೋವು ಕಂಡು ಬರುತ್ತದೆ ಅಂತ ಹೇಳ್ಕೊಡ್ತೀವಿ. ಲಂಗ್ಸ್ ಗಳಲ್ಲಿ ನೋವು ಕಂಡು ಬರುತ್ತದೆ. ಅದೇ ರೀತಿ ನೀವು ಇನ್ನೊಂದು ನೋಡಿರ್ಬೋದು, ಬ್ರೌನ್ ಲಂಗ್ ಅಂತ ಹೇಳ್ಕೊಡ್ತೀವಿ. ಬ್ರೌನ್ ಲಂಗ್ ಅಂತ ಹೇಳ್ಕೊಡ್ತೀವಿ. ಬ್ರೌನ್ ಲಂಗ್ ಅಂದ್ರೆ ಏನು ಅಂತ ಹೇಳಿದಾಗ ಸಿಗರೇಟ್ ಸೇವನೆಯಿಂದ ಈ ಒಂದು ಲಂಗ್ಸ್ ಗಳ ಬಣ್ಣ ಏನಾಗುತ್ತದೆ, ಬ್ರೌನ್ ಬಣ್ಣಕ್ಕೆ ಏನಾಗುತ್ತದೆ, ಟರ್ನ್ ಆಗುತ್ತದೆ ಅಂತ ಹೇಳ್ತೀವಿ. ಅತಿ ಹೆಚ್ಚು ಸಿಗರೇಟ್ ಸೇವನೆ ಮಾಡುವುದರಿಂದ ಲಂಗ್ಸ್ ಗಳ ಬಣ್ಣ ಬ್ರೌನ್ ಬಣ್ಣಕ್ಕೆ ಏನಾಗುತ್ತದೆ, ಟರ್ನ್ ಆಗುತ್ತದೆ ಅಂತ ಹೇಳ್ತೀವಿ. ಇದನ್ನೇ ಬ್ರೌನ್ ಲಂಗ್ ಅಂತ ಹೇಳ್ಕೊಡ್ತಾ ಇದೀವಿ. ಇಲ್ಲಿ ಸಿಗರೇಟ್ ಸೇವನೆ ಮಾಡುವುದರಿಂದ ಗಾಳಿಯ ಚೀಲಗಳು ಏನಾಗುತ್ತವೆ, ನಾಶವಾಗುತ್ತಾ ಬರುತ್ತವೆ ಅಂತ ಹೇಳ್ತೀವಿ. ಅದಕ್ಕಾಗಿ ಸಿಗರೇಟ್ ಸೇವನೆಯನ್ನು ಮಾಡಬಾರದು ಅಂತೇಳಿ ಒಂದು ಪಾಯಿಂಟ್ ಅದ, ಸರಿಯಾಗಿ ನೆನ್ಪಿಟ್ಕೋರಿ. ಅದೇ ರೀತಿ ಬ್ರಾಂಕೈಟಿಸ್ ಅಂತೇಳಿ ಕೇಳಿರ್ತೀವಿ ನಾವು. ಹೌದ್ರಿ, ಬ್ರಾಂಕೈ ಅಂತೇಳಿ ಕೇಳಿರ್ತೀರಿ. ಅಲ್ಲಿ ಏನಾಗ್ತದಪ್ಪ ಅಂತ ಹೇಳಿದಾಗ ಅದಕ್ಕೆ ಒಂದು ತೊಂದರೆ ಆದಾಗ ಬರುವಂತ ಸಮಸ್ಯೆ ಬ್ರಾಂಕೈಟಿಸ್ ಅಂತೇಳಿ ಕೊಟ್ಟಿರ್ತೀವಿ. ಈ ರೀತಿ ಒಂದು ಲಂಗ್ಸ್ ಗಳಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಗಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಗೊತ್ತಿರಲಿ, ನಿಮ್ಗೆ ಯಾವ್ದು ಸಿಕ್ಕರೆ ನೀವು ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಬರ್ರಿ. ಅದೇ ರೀತಿ ಏನಾದ್ರೂ ಡೌಟ್ಸ್ ಇದ್ರೆ NP Science ಟೆಲಿಗ್ರಾಮ್ಗೆ ಜಾಯಿನ್ ಆಗ್ಬಿಟ್ಟು ನೀವು ಕ್ಲಾರಿಫೈ ಅನ್ನ ತೆಗೆದುಕೊಳ್ಳಬಹುದು. ಇಲ್ಲಿವರೆಗೂ ಕೇಳಿದ್ದಕ್ಕೆ ಈ ಒಂದು ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು.